ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 27 ಭೌತಿಕ ಪ್ರಕೃತಿಯನ್ನು ಅರಿಯುವ ಬಗೆ. ಇಂದಿನ ಈ ಒಂದು ಭಾಗವತಂ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ಭೌತಿಕ ಪ್ರಕೃತಿಯನ್ನು ಅರಿಯುವ ಬಗೆ, ಇದು ಕಪಿಲ ಮುನಿ ಮತ್ತೆ ದೇವಹೂತಿ ಇವರ ನಡುವೆ ನಡೀತಾ ಇರುವಂತಹ ಸಂಭಾಷಣೆ. ಹಿಂದಿನ ಅಧ್ಯಾಯದಲ್ಲಿ ಅಂದ್ರೆ 26ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಕೃತಿಯ ಮೂಲ ತತ್ವಗಳು ಇದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಅನುವಾದ ಓದುವವರು ಕೈ ಮೇಲೆ ಎತ್ತಬಹುದು. 3ನೇ ಸ್ಕಂದದ 27ನೇ ಅಧ್ಯಾಯ. ಶ್ರೀ ಭಗವಾನುವಾಚ ಪ್ರಕೃತಿಸ್ಥೋಪಿ ಪುರುಷೋ ನಾಜ್ಯತೆ ಪ್ರಾಕೃತೈರ್ಗುಣೈ ಅವಿಕಾರಾದ ಕೃತತ್ವನ್ ನಿರ್ಗುಣತ್ವಾಜ್ಜಲ ಅರ್ಕವತ್. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದರಿಂದ ಪ್ರಪಾತಿ ಜೈ. ದೇವೋತ್ತಮ ಪರಮ ಪುರುಷ ಕಪಿಲನು ಮುಂದುವರಿಸಿದನು. ಜೀವಿಯು ಹೀಗೆ ಅವಿಕಾರಿಯಾಗಿ ಪ್ರಭುತ್ವವನ್ನು ಅಪೇಕ್ಷಿಸದೇ ಇದ್ದುದರಿಂದ ಪ್ರಕೃತಿ ಗುಣಗಳಿಂದ ಬಾಧಿತನಾಗುವುದಿಲ್ಲ. ಭೌತಿಕ ಶರೀರದಲ್ಲಿದ್ದರೂ ನೀರಿನ ಮೇಲಿನ ತನ್ನ ಪ್ರತಿಬಿಂಬದಿಂದ ಸೂರ್ಯನು ದೂರವಿರುವ ಹಾಗೆ ಗುಣಗಳ ಪರಿಣಾಮಗಳಿಂದ ದೂರ ಉಳಿಯುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಒಂದು ಅಧ್ಯಾಯದಲ್ಲಿ ನಾವು ಭಕ್ತಿ ಮಿಶ್ರ ಜ್ಞಾನದ ಕುರಿತಾಗಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಇದು ದೇವಹೂತಿಯು ಕೇಳಿದಂತಹ 3ನೆಯ ಪ್ರಶ್ನೆಗೆ ಉತ್ತರವಾಗಿರ್ತದೆ. ಈ ಅಧ್ಯಾಯದಲ್ಲಿ ಮೊದಲ 5 ಶ್ಲೋಕಗಳು ಆ ಜೀವಾತ್ಮನ ಬದ್ಧ ಸ್ಥಿತಿಗೆ ಕಾರಣ ಏನು ಅನ್ನುವುದನ್ನು ನಮಗೆ ವಿವರಿಸ್ತಾ ಇರುವಂತಹದ್ದು. ಇಲ್ಲಿ ಭಕ್ತಿ ಮಿಶ್ರ ಜ್ಞಾನದಲ್ಲಿ ಮುಖ್ಯವಾಗಿ ವ್ಯಕ್ತಿಯು ಜ್ಞಾನವನ್ನ ಬೆಳೆಸಿಕೊಳ್ಳುವುದರಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿರ್ತಾನೆ ಮತ್ತು ಭಕ್ತಿಯು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ತದೆ, ಹಾಗೂ ಸ್ವಲ್ಪ ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಕೂಡ ಮಾಡುವಂತಹದ್ದು. ಈ ರೀತಿ ಭಕ್ತಿ ಮಿಶ್ರ ಜ್ಞಾನವನ್ನ ಇಲ್ಲಿ ತಿಳಿದುಕೊಳ್ತಾ ಇರುವಂತಹದ್ದು. ಈ ಮುಕ್ತಾತ್ಮರು ಅಥವಾ ಯಾವುದೇ ಪ್ರಕೃತಿಯ ಗುಣಗಳಿಗೆ ಬದ್ಧರಾಗದೇ ಇರುವಂತಹ ವ್ಯಕ್ತಿಗಳು, ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಆಸಕ್ತಿಯನ್ನ ಬಯಕೆಗಳನ್ನ ಇಟ್ಟುಕೊಳ್ಳದೇ ಇರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ಸೂರ್ಯನನ್ನ ಹೋಲಿಸಿ ತಿಳಿಸ್ತಾ ಇದ್ದಾರೆ. ಹೇಗೆ ಒಬ್ಬ ವ್ಯಕ್ತಿ ಪ್ರಕೃತಿ ಗುಣಗಳಿಂದ ಪ್ರತ್ಯೇಕವಾಗಿರ್ತಾನೋ, ಅದರಿಂದ ಅದಕ್ಕೆ ಯಾವುದೇ ಅಂಟಿಕೊಂಡಿರುವುದಿಲ್ಲವೋ, ಅಂತಹ ವ್ಯಕ್ತಿಯ ಒಂದು ಉದಾಹರಣೆ ನೀರಿನಲ್ಲಿ ಪ್ರತಿಫಲವಾಗುವಂತಹ ಸೂರ್ಯನಂತೆ ಇರುತ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ.
ಸೂರ್ಯ ನೀರಿನಲ್ಲಿ ನಾವು ಸೂರ್ಯನ ಪ್ರತಿಬಿಂಬವನ್ನ ಕಾಣಬಹುದು. ಆದರೆ ಆ ಪ್ರತಿಬಿಂಬದಲ್ಲಿ ಇರುವಂತಹ ಆ ನೀರಿನ ಗುಣಗಳು ಏನಿದೆ ಅದು ಸೂರ್ಯನ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಹಾಗೆ ಪ್ರಕೃತಿ ಗುಣಗಳಲ್ಲಿ ಏನೆಲ್ಲ ಲಕ್ಷಣಗಳಿರ್ತವೋ ಅವುಗಳು ಯಾವ ವ್ಯಕ್ತಿಯು ಈ ಗುಣಗಳಿಂದ ಅತೀತನಾಗಿರ್ತಾನೋ ಅಂತಹ ವ್ಯಕ್ತಿಯ ಮೇಲೆ ಅದು ಪರಿಣಾಮವನ್ನ ಬೀರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂದ್ರೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಭಕ್ತಿ ಯೋಗಿಯನ್ನ ತಿಳಿಸ್ತಾ ಇದ್ದಾರೆ. ಭಕ್ತಿಯೋಗ ಪ್ರಕ್ರಿಯೆಯಲ್ಲಿ ಯಾವ ವ್ಯಕ್ತಿಯು ತೊಡಗಿರ್ತಾನೋ ಅವನು ನಿರ್ಗುಣನಾಗಿರ್ತಾನೆ. ಇಲ್ಲಿ ಗುಣ ಅಂತ ಹೇಳಿದ್ರೆ ಪ್ರಕೃತಿಯ ಗುಣ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಆ ನಿರ್ಗುಣನಾಗಿರ್ತಾನೆ ಹಾಗೂ ಆ ಪ್ರಕೃತಿ ಗುಣಗಳಿಂದ ಅವನು ಅಬಾಧಿತನಾಗಿರ್ತಾನೆ. ಇನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಅವಿಕಾರ ಮತ್ತು ವಿಕಾರ ಇದೆರಡರ ಒಂದು ವ್ಯತ್ಯಾಸವನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅವಿಕಾರ ಅಂತ ಹೇಳಿದ್ರೆ ಯಾವುದು ಬದಲಾವಣೆಗೊಳ್ಳುವುದಿಲ್ಲವೋ ಅದು ಅವಿಕಾರ. ಮೂಲದಲ್ಲಿ ಪ್ರತಿಯೊಂದು ಜೀವಾತ್ಮನೂ ಕೂಡ ಆ ಭಗವಂತನ ಒಂದು ವಿಭಿನ್ನಾಂಶನಾಗಿದ್ದಾನೆ. ಆ ವಿಭಿನ್ನಾಂಶನಾಗಿರುವುದರಿಂದ ಅವನಲ್ಲಿ ವಿಕಾರಗಳು ಇರುವುದಿಲ್ಲ. ಹಾಗಾಗಿ ಅವನು ಅವಿಕಾರನಾಗಿರುತ್ತಾನೆ. ಆದರೆ ಯಾವಾಗ ಈ ಒಂದು ಭೌತಿಕ ಪ್ರಕೃತಿಯಲ್ಲಿ ಬಂದ ಮೇಲೆ, ಭೌತಿಕ ಪ್ರಪಂಚದಲ್ಲಿ ಬಂದ ಮೇಲೆ ಇಂದ್ರಿಯ ಭೋಗದಲ್ಲಿ ವ್ಯಕ್ತಿಯು ತೊಡಗುತ್ತಾನೋ ಆಗ ಅವನು ವಿಕಾರವನ್ನು ಹೊಂದಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಶ್ಲೋಕದಲ್ಲಿ ಅಕೃತ್ವಾತ್ ಅಂತ ಹೇಳಿದ್ರೆ ಇಂದ್ರಿಯ ತೃಪ್ತಿಗೋಸ್ಕರ ಏನನ್ನೂ ಮಾಡದೇ ಇರುವಂತಹ ಸ್ಥಿತಿ, ಅಂತಹ ಒಂದು ಕಾರ್ಯವನ್ನ ಅಕೃತ್ವಾತ್ ಅಂತ ಹೇಳಿ, ಅಕೃತ್ವತ್ವಾತ್ ಅಂತ ಹೇಳಿ ಕರೆದಿದ್ದಾರೆ. ಸ್ವಂತ ಹೊಣೆಯ ಮೇಲೆ ಏನನ್ನಾದರೂ ಮಾಡಿದರೆ ಅಲ್ಲಿ ಒಡೆತನದ ಭಾವವಿರುತ್ತದೆ, ಅದರಿಂದ ಪರಿಣಾಮ ಉಂಟಾಗುತ್ತದೆ. ಆದರೆ ಕೃಷ್ಣನಿಗಾಗಿ ಎಲ್ಲವನ್ನೂ ಮಾಡಿದಾಗ ಕಾರ್ಯಗಳ ಮೇಲೆ ಒಡೆತನದ ಭಾವ ಇರುವುದಿಲ್ಲ. ಹೇಗೆ ಒಬ್ಬ ವ್ಯಕ್ತಿ ಒಂದು ಸರ್ಕಾರಕ್ಕೋಸ್ಕರ ಅಥವಾ ಒಂದು ರಾಷ್ಟ್ರಕ್ಕೋಸ್ಕರ ತಾನು ಕಾರ್ಯಗಳನ್ನ ಮಾಡಿದ್ರೆ ಅದರ ಪರಿಣಾಮದಲ್ಲಿ ಅವನಿಗೆ ಯಾವುದೇ ತೊಡಕು ಉಂಟಾಗುವುದಿಲ್ಲ. ಈಗ ಒಬ್ಬ ಯೋಧನು ತಾನು ದುಷ್ಟರನ್ನ ಶಿಕ್ಷಿಸಿದ್ರೆ ಅಥವಾ ರಾಷ್ಟ್ರ ರಕ್ಷಣೆಗೋಸ್ಕರ ತಾನು ಆಯುಧಗಳನ್ನ ಬಳಸಿದ್ರೆ ಆತನಿಗೆ ಶಿಕ್ಷೆ ಇಲ್ಲ, ಬದಲಾಗಿ ಅವನಿಗೆ ಪುರಸ್ಕಾರ ದೊರಕ್ತದೆ. ಇದೇ ರೀತಿ ಒಬ್ಬ ವ್ಯಕ್ತಿ ಭಗವಂತನಿಗಾಗಿ ತಾನು ಕಾರ್ಯಗಳನ್ನ ಮಾಡಿದಾಗ, ಭಗವಂತನ ಪ್ರೀತಿಗೋಸ್ಕರ ತಾನು ಈ ಒಂದು ಪ್ರಪಂಚದಲ್ಲಿ ತನ್ನ ಜೀವನವನ್ನ ನಡೆಸಿದಾಗ, ಭಗವಂತನ ಭಕ್ತಿ ಸೇವೆಗೋಸ್ಕರ ಕೆಲಸವನ್ನ ಮಾಡಿದಾಗ ಭೌತಿಕ ಪ್ರಕೃತಿಯ ಗುಣಗಳು ಅವನನ್ನ ಬಾಧಿಸುವುದಿಲ್ಲ. ಇನ್ನು ಈ ಎಲ್ಲ ಕಲ್ಮಶಕ್ಕೆ ಕಾರಣಗಳು ಯಾವುದು ಅಂತ ಹೇಳಿ 2ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಸಾ ಏಷ ಯರ್ಹಿ ಪ್ರಕೃತೇರ್ಗುಣೇಷ್ವಭಿವಿಷಜ್ಯತೆ ಅಹಂಕ್ರಿಯಾ ವಿಮೂಢಾತ್ಮ ಕರ್ತಾಸ್ಮಿತ್ಯಭಿಮನ್ಯತೆ. ಆತ್ಮನು ದೇಹವನ್ನೇ ತಾನು ಎಂದು ತಿಳಿದು ಭೌತಿಕ ಪ್ರಕೃತಿ ಮತ್ತು ಅಹಂಕಾರದ ವಶದಲ್ಲಿರುತ್ತಾನೆ. ಆಗ ಅವನು ಭೌತಿಕ ಕಾರ್ಯಗಳಲ್ಲಿ ಮಗ್ನನಾಗಿರುತ್ತಾನೆ. ಅಹಂಕಾರದ ಪ್ರಭಾವದಿಂದ ತಾನೇ ಪ್ರತಿಯೊಂದರ ಒಡೆಯನೆಂದು ಯೋಚಿಸುತ್ತಾನೆ. ಎಲ್ಲಾ ಕಾರ್ಯಗಳು ನಡೆಯುತ್ತಾ ಇರುವಂತದ್ದು ಪ್ರಕೃತಿ ಗುಣಗಳಿಂದ. ಇದನ್ನು ನಾವು ಭಗವದ್ಗೀತೆಯಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹ ಇತಿ ಮನ್ಯತೆ. ಕೆಲಸಗಳೆಲ್ಲ ಪ್ರಕೃತಿಗಳ ಗುಣದಿಂದಲೇ ನಡೀತಾ ಇರುವುದಾದ್ರೂ ಅಹಂಕಾರದ ಕಾರಣದಿಂದಾಗಿ ಜೀವಿಯು ತಾನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಳ್ತಾನೆ. ಇದು ಆ ಜೀವಿಯ ಬಂಧನಕ್ಕೆ ಕಾರಣವಾಗಿದೆ. ಅದನ್ನ ಇಲ್ಲಿ 2ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಈ ಒಂದು ಬಂಧನದಿಂದ ಅಥವಾ ಕರ್ತೃತ್ವವನ್ನ ಕಾಣುವ ಒಂದು ಕಾರ್ಯದಿಂದಾಗಿ ಜೀವಿಯು ಆ ಕರ್ಮದ ಬಂಧನಕ್ಕೆ ಬರ್ತಾನೆ. ಅದರಿಂದ ಅವನಿಗೆ ಇನ್ನೊಂದು ಶರೀರವು ದೊರಕ್ತದೆ. ಅದನ್ನೇ ಇಲ್ಲಿ ಸಂಸಾರ ಅಂತ ಹೇಳಿ ಕರೆದಿದ್ದಾರೆ. ತೇನ ಸಂಸಾರ ಪದವೀಂ ಅವಶೋಭ್ಯತ್ಯ ನಿವೃತ್ತ ಪ್ರಾಸಂಗಿಕೈ ಕರ್ಮದೋಷೈ ಸದಸನ್ಮಿಶ್ರ ಯೋನಿಷು. ಆದ್ದರಿಂದ ಬದ್ಧಾತ್ಮನು ತನ್ನ ಪ್ರಕೃತಿ ಗುಣಗಳ ಸಂಗದಿಂದಾಗಿ ನಾನಾ ವಿಧದ ಉಚ್ಚ ಮತ್ತು ನೀಚ ಜೀವಜಾತಿಗಳಲ್ಲಿ ದೇಹಾಂತರಗಳನ್ನು ಪಡೆಯುತ್ತಾನೆ.
ಭೌತಿಕ ಕರ್ಮಗಳಿಂದ ಅವನು ಬಿಡುಗಡೆಗೊಳ್ಳಬೇಕು. ಇಲ್ಲದೇ ಇದ್ದರೆ ಅವನ ದೋಷಯುತ ಕರ್ಮಗಳಿಂದಾಗಿ ಈ ಸ್ಥಿತಿಯನ್ನು ಸ್ವೀಕರಿಸಲೇಬೇಕಾಗುತ್ತದೆ. ಇಲ್ಲಿ ಉಚ್ಚ ಅಥವಾ ನೀಚ ಯಾವುದೇ ಕರ್ಮಗಳು ಮಾಡಿದ್ರೂ ಕೂಡ ಅದರಿಂದ ಒಂದು ಉತ್ತಮವಾದಂತಹ ಶರೀರ ಅಥವಾ ಅಧಮವಾದಂತಹ ಶರೀರ, ಸತ್ವ ರಜಸ್ಸು ತಮೋ ಗುಣಗಳಿಗೆ ಅನುಗುಣವಾಗಿ ಅವನಿಗೆ ದೊರಕ್ತದೆ. ಆದರೆ ಯಾವುದೇ ರೀತಿಯಾದಂತಹ ಶರೀರವನ್ನು ಪಡೆದ್ರೂ ಕೂಡ ಅದು ಬಂಧನಕರವೇ ಆಗಿರ್ತದೆ. ಇದು ಕರ್ಮದೋಷೈ ಅನ್ನುವಂತಹ ಪದವನ್ನ ಬಳಸುವ ಮುಖಾಂತರ ಇಲ್ಲಿ ತಿಳಿಸಿದ್ದಾರೆ. ದೋಷಯುತವಾದಂತಹ ಕರ್ಮಗಳನ್ನ ಆಚರಿಸುವುದರಿಂದ ವ್ಯಕ್ತಿಯು ಬಂಧನಕ್ಕೆ ಒಳಗಾಗ್ತಾನೆ. ಸದಸದ್ ಮಿಶ್ರ ಯೋನಿಷು. ಮುಂದುವರಿಸ್ತಾ, ಅರ್ಥೇಹ್ಯ ವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೆ ಧ್ಯಾಯತೋ ವಿಷಯಾನಸ್ಯ ಸ್ವಪ್ನೇನರ್ಥಾಗಮೋ ಯಥಾ. ವಾಸ್ತವವಾಗಿ ಜೀವಿಯು ಭೌತಿಕ ಅಸ್ತಿತ್ವಕ್ಕೆ ಅತೀತನಾಗಿದ್ದಾನೆ. ಆದರೆ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಮನೋಭಾವದಿಂದಾಗಿ ಅವನ ಭೌತಿಕ ಅಸ್ತಿತ್ವವು ಕೊನೆಗೊಳ್ಳುವುದಿಲ್ಲ ಮತ್ತು ಸ್ವಪ್ನದಲ್ಲಿರುವಂತೆ ಎಲ್ಲ ಬಗೆಯ ಅನನುಕೂಲಗಳಿಂದ ಬಾಧಿತನಾಗುತ್ತಾನೆ. ಈ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನ ಸಾಧಿಸಬೇಕು ಅನ್ನುವಂತಹ ವ್ಯಕ್ತಿಯ ಒಂದು ಪ್ರಯತ್ನ ಏನಿದೆ, ಅದೇ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಮೂಲ ಕಾರಣವಾಗಿ ನಮಗೆ ಕಾಣುತ್ತದೆ. ಈ ಒಂದು ಪ್ರಭುತ್ವ ಭಾವವನ್ನ ಯಾವಾಗ ವ್ಯಕ್ತಿಯು ಕಳೆದುಕೊಳ್ತಾನೋ ಆಗ ಅವನಿಗೆ ಬಿಡುಗಡೆಯು ದೊರಕ್ತದೆ. ಆ ಭಗವಂತನ ನಿಜವಾದ ಸ್ಥಾನ ಯಾವುದು ಅನ್ನೋದನ್ನ ಯಾವಾಗ ವ್ಯಕ್ತಿಯು ಅರ್ಥ ಮಾಡಿಕೊಳ್ತಾನೋ ಆಗ ಅವನಿಗೆ ಈ ಒಂದು ಪ್ರಕೃತಿಯ ಬಂಧನದಿಂದ ಬಿಡುಗಡೆಯು ದೊರಕ್ತದೆ. ಇಲ್ಲಿ ಸ್ವಪ್ನದಲ್ಲಿ ಇರುವಂತೆ ಅಂತ ಹೇಳಿದ್ದಾರೆ. ಸ್ವಪ್ನದಲ್ಲಿ ನಾವು ಅನೇಕ ರೀತಿಯ ಸ್ವಪ್ನಗಳನ್ನು ಕಾಣಬಹುದು, ಕನಸುಗಳನ್ನು ಕಾಣಬಹುದು. ಅಲ್ಲಿ ಅನೇಕ ರೀತಿಯಾದಂತಹ ಅನುಭವಗಳು ನಮಗೆ ಆಗ್ತವೆ. ಆ ಅನುಭವಗಳು ನಿಜವಾಗ್ಲೂ ನಡೆದಿರುವಂತದ್ದಲ್ಲ, ಅದು ಕೇವಲ ಕನಸಿನಲ್ಲಿ ಕಾಣ್ತಾ ಇರುವಂತಹದ್ದು. ಆದರೆ ಪರಿಣಾಮದಲ್ಲಿ ಅದರ ಒಂದು ಪರಿಣಾಮವನ್ನು ನಾವು ಕಾಣಬಹುದು. ಈಗ ಕನಸಿನಲ್ಲಿ ಯಾವುದೋ ವ್ಯಕ್ತಿ ತನ್ನನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ಭಯವಾಗ್ತದೆ, ಅವನ ಎದೆ ಬಡಿತ ಹೆಚ್ಚಾಗ್ತದೆ, ಮೈ ಬೆವರ್ತದೆ. ಈ ಎಲ್ಲ ಲಕ್ಷಣಗಳನ್ನು ನಾವು ಅವನ ಶರೀರದಲ್ಲಿ ಕಾಣಬಹುದು. ಅವನು ಮಲಗಿ ನಿದ್ದೆ ಮಾಡ್ತಾ ಇದ್ದಾಗಲೇ ಈ ಎಲ್ಲ ಅನುಭವಗಳನ್ನು ಅವನು ಪಡೆಯುತ್ತಾನೆ. ಅದೇ ರೀತಿ ಈ ಭೌತಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಬಂಧಿತನಾಗಿದ್ದಾಗ ಇಲ್ಲಿ ನಡೆಯುತ್ತಾ ಇರುವಂಥದ್ದೆಲ್ಲ ಅಶಾಶ್ವತವಾದಂಥದ್ದು, ಶಾಶ್ವತವಲ್ಲ. ಒಂದು ರೀತಿಯಾದಂತಹ ಕನಸು, ಅಲ್ಲಿ ಆ ಒಂದು ಕನಸು ಅಥವಾ ಆ ಒಂದು ಭೌತಿಕವಾದಂತಹ ಕಾರ್ಯಚಟುವಟಿಕೆಗಳು ತಾತ್ಕಾಲಿಕವಾದದ್ದು, ಅಸತ್ತು ಅಂತ ಹೇಳಿ ಕರೀತಾರೆ. ಆದ್ರೂ ಕೂಡ ಅದರ ಪರಿಣಾಮ ಏನಾಗ್ತಾ ಇದೆ, ಅದು ಜೀವಾತ್ಮನ ಮೇಲೆ ಪರಿಣಾಮವನ್ನ ಬೀರ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಅದನ್ನೇ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಸ್ವಪ್ನದ ಉದಾಹರಣೆಯು ಬಹಳ ಸಮರ್ಪಕವಾಗಿದೆ. ವಿವಿಧ ಮಾನಸಿಕ ಸ್ಥಿತಿಗಳಿಂದಾಗಿ ನಾವು ಅನುಕೂಲ ಅಥವಾ ಪ್ರತಿಕೂಲ ಸ್ಥಿತಿಗಳಿಗೆ ಒಳಗಾಗ್ತೇವೆ. ಕೆಲವೊಮ್ಮೆ ಒಳ್ಳೆಯ ಕನಸು ಬೀಳಬಹುದು ಅಥವಾ ಕೆಲವೊಮ್ಮೆ ಕೆಟ್ಟ ಕನಸು ಬೀಳಬಹುದು. ಆ ಕನಸು ಏನು ಬೀಳ್ತಾ ಇದೆ ಅದರ ಒಂದು ಪ್ರಭಾವ ನಮ್ಮ ಮೇಲೆ ಉಂಟಾಗ್ತಾ ಇದೆ. ಅದನ್ನ ಕೇವಲ ಕನಸು ಅಂತ ಹೇಳಿ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕನಸಿನಲ್ಲಿಯೂ ಕೂಡ ಅದರ ಅನುಭವ ನಮಗೆ ಉಂಟಾಗುವುದರಿಂದ ಅದನ್ನು ನಾವು ಅನುಭವಿಸಬೇಕಾಗ್ತದೆ. ಇನ್ನು ಮೊದಲನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಯಾವ ವ್ಯಕ್ತಿ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸುವುದಿಲ್ಲವೋ ಅವನು ಈ ಬಂಧನದಿಂದ ಬಿಡುಗಡೆಯನ್ನು ಪಡೆಯಬಹುದು. ಹಾಗಾದ್ರೆ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸದೇ ಇರುವುದು ಅಂತ ಹೇಳಿದ್ರೆ ಏನು? ಅದು ವಿರಕ್ತಿ ಅಂತ ಹೇಳಿ ಅನ್ನಿಸಿಕೊಳ್ತದೆ. ವಿರಕ್ತಿ ಅಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ವಿರಕ್ತಿ ಅಂತ ಹೇಳಿದ್ರೆ ಎಲ್ಲವನ್ನೂ ಬಿಟ್ಟು ಬಿಡುವುದು ಅಂತ ಅಲ್ಲ. ಯಾವುದು ಬಂಧನಕ್ಕೆ ಕಾರಣವಾಗ್ತದೋ ಅದನ್ನ ತ್ಯಾಗ ಮಾಡುವುದೇ ವಿರಕ್ತಿ. ಯಾವುದು ಭಗವಂತನ ಪ್ರೀತಿಗೆ ಕಾರಣವಾಗ್ತದೋ ಅದನ್ನ ತ್ಯಾಗ ಮಾಡಬಾರದು. ಭಗವಂತನ ಭಕ್ತಿ ಸೇವೆಯನ್ನ ಹೆಚ್ಚು ಮಾಡುವುದೇ ವಿರಕ್ತಿ. ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸುವ ಮನೋಭಾವವನ್ನ ಕಡಿಮೆ ಮಾಡುವುದೇ ವಿರಕ್ತಿಯಾಗಿದೆ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅತ ಏವ ಸನೈಶ್ಚಿತ್ತಂ ಪ್ರಸಕ್ತಂ ಅಸತಾಂ ಪಥಿ ಭಕ್ತಿ ಯೋಗೇನ ತೀವ್ರೇಣ ವಿರಕ್ತ್ಯಾ ಚ ನಯೇದ್ವಶಂ.
ಈಗ ಭೌತಿಕ ಭೋಗಕ್ಕೆ ಅಂಟಿಕೊಂಡಿರುವ ಕಲುಷಿತ ಪ್ರಜ್ಞೆಯನ್ನು ವಿರಕ್ತಿಯೊಂದಿಗೆ ತೀವ್ರ ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು. ಇದು ಪ್ರತಿಯೊಬ್ಬ ಬದ್ಧಾತ್ಮನ ಕರ್ತವ್ಯವಾಗಿದೆ. ಈ ರೀತಿಯಲ್ಲಿ ಅವನ ಮನಸ್ಸು ಮತ್ತು ಪ್ರಜ್ಞೆಯು ಅವನ ಪೂರ್ಣ ವಶಕ್ಕೆ ಬರುವು. ಇಲ್ಲಿ ಏನನ್ನಾದ್ರೂ ಕಳೆದುಕೊಳ್ಳಬೇಕು ಅಂತ ಹೇಳಿದ್ರೆ ಇನ್ನೇನಾದ್ರೂ ನಾವು ಪಡೆದುಕೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಕಳೆದುಕೊಳ್ಳುವಂಥದ್ದು ಕಷ್ಟವಾಗ್ತದೆ. ಒಂದು ಮಗು ಹಠ ಹಿಡಿತಾ ಇದೆ, ಏನನ್ನು ತನಗೆ ಬೇಕು ಅಂತೇಳಿ ಹೇಳ್ತಾ ಇದೆ, ಅಥವಾ ತನ್ನ ಕೈಯಲ್ಲಿ ಇಟ್ಕೊಂಡಿರುವಂತಹ ಒಂದು ವಸ್ತುವನ್ನ ಬಿಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಇನ್ನೂ ಉತ್ತಮವಾದಂತಹ ಏನನ್ನಾದ್ರೂ ಕೊಟ್ಟಾಗ ಅದು ಆ ವಸ್ತುವನ್ನ ಬಿಟ್ಟು ಬಿಡಬಹುದು. ಅದೇ ರೀತಿ ನಮಗೂ ಕೂಡ ಈ ಭೌತಿಕ ಅನುಭವಗಳು, ಭೌತಿಕ ಬಂಧನಗಳು, ಭೌತಿಕ ಆಕರ್ಷಣೆಗಳು ಇವುಗಳನ್ನ ದೂರ ಮಾಡಿಕೊಳ್ಳುವಂಥದ್ದು ಕಷ್ಟ ಅಂತ ಹೇಳಿ ಅನ್ನಿಸಬಹುದು. ಯಾವಾಗ ಕಷ್ಟ ಅನ್ನಿಸ್ತದೆ? ಅದಕ್ಕೆ ಬದಲಾಗಿ ನಾವು ಏನನ್ನೂ ಪಡೆಯದೇ ಇದ್ದಾಗ. ಆದರೆ ಭಕ್ತಿ ಸೇವೆಯ ಜೊತೆಗೆ ನಾವು ಈ ಒಂದು ಪ್ರಯತ್ನವನ್ನ ಮಾಡಿದಾಗ ಅದು ಸುಲಭವಾಗ್ತದೆ. ಅದಕ್ಕಾಗಿ ಇಲ್ಲಿ ಹೇಳಿರುವಂಥದ್ದು ವಿರಕ್ತಿಯೊಂದಿಗೆ ತೀವ್ರ ಭಕ್ತಿ ಸೇವೆ ಅಂತ ಹೇಳಿದ್ದಾರೆ. ವಿರಕ್ತಿಯು ತೀವ್ರವಾದ ಭಕ್ತಿ ಸೇವೆಯು ಎರಡು ಒಟ್ಟಿಗೆ ಆಗಬೇಕು. ಇದು ಎರಡು ಒಟ್ಟಿಗೆ ಇದ್ದಾಗ ಜೀವಾತ್ಮನು ಸುಲಭವಾಗಿ ಭೌತಿಕ ಪ್ರಕೃತಿಯ ಮೇಲಿನ ಆಸಕ್ತಿಯನ್ನ ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಂದ್ರಿಯ ತೃಪ್ತಿಯಲ್ಲಿ ನಾವು ಎಷ್ಟು ಹೆಚ್ಚು ಆಸಕ್ತಿಯನ್ನು ತೋರ್ತೇವೋ ಅಷ್ಟು ಹೆಚ್ಚಿನ ಬಂಧನಕ್ಕೆ ನಾವು ಒಳಗಾಗ್ತೇವೆ. ಈ ಕಾರಣಕ್ಕಾಗಿ ಮೊದಲು ನಾವು ಮಾಡಬೇಕಾಗಿರುವುದು ಏನು ಅಂತ ಹೇಳಿದ್ರೆ, ಇಲ್ಲಿ ಕಪಿಲ ಮುನಿಗಳು ಹೇಳ್ತಾ ಇರುವಂತದ್ದು ಈ ಜ್ಞಾನ, ಭೌತಿಕ ಪ್ರಕೃತಿಯ ಕುರಿತಾದಂತಹ ಜ್ಞಾನವನ್ನ ಬೆಳೆಸಿಕೊಳ್ಳುವ ಮುಖಾಂತರವಾಗಿ ವ್ಯಕ್ತಿಯು ವಿರಕ್ತಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಈಗ ಈ 6ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೆ ಯಾವ ರೀತಿಯಾಗಿ ವ್ಯಕ್ತಿಯು ಜ್ಞಾನವನ್ನ ಬೆಳೆಸಿಕೊಳ್ಳುವ ಮುಖಾಂತರವಾಗಿ ವಿರಕ್ತಿಯನ್ನ ಬೆಳೆಸಿಕೊಳ್ಳಬಹುದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಶ್ಲೋಕ 6. ಯಮ ಆದಿಭಿ ಯೋಗ ಪಥೈ ಅಭ್ಯಸನ್ ಶ್ರದ್ಧಯಾನ್ವಿತ ಮೈ ಭಾವೇನ ಸತ್ಯೇನ ಮತ್ಕಥಾ ಶ್ರವಣೇನ ಚ. ಯೋಗ ಪದ್ಧತಿಯ ನಿಯಂತ್ರಣ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡುವುದರಿಂದ ಶ್ರದ್ಧಾಪೂರ್ಣನಾಗಬೇಕು. ನನ್ನ ಶ್ರವಣ ಮತ್ತು ಕೀರ್ತನೆಗಳಿಂದ ಶುದ್ಧ ಭಕ್ತಿ ಸೇವೆಯ ನೆಲೆಗೆ ಏರಬೇಕು. ಇಲ್ಲಿ ಯಮ ಆದಿಬಿಹಿ, ಅಷ್ಟಾಂಗ ಯೋಗದಲ್ಲಿ ಯಮ ಅನ್ನುವಂಥದ್ದು ಮೊದಲನೇ ಹಂತ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ 8 ಅಂಗಗಳನ್ನ ಹೇಳ್ತಾರೆ. ಅದರಲ್ಲಿ ಯಮ ಮೊದಲು. ಹಾಗಾದ್ರೆ ಇಲ್ಲಿ ಯಮ ಆದಿ ಅಂತ ಹೇಳಿದ್ರೆ ಆ 8 ಅಂಗಗಳನ್ನೇ ಹೇಳಿರುವಂತಹದ್ದು. ಈ ಅಧ್ಯಾಯದಲ್ಲಿ ಯೋಗದ ಕುರಿತಾಗಿಯೂ ಅಥವಾ ಅಷ್ಟಾಂಗ ಯೋಗದ ಕುರಿತಾಗಿಯೂ ಕೂಡ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಈ ಯೋಗವನ್ನ ಅಭ್ಯಾಸ ಮಾಡುವುದರಿಂದ ಯಾವುದನ್ನ ನಾವು ಪಾಲಿಸಬೇಕು, ಏನನ್ನು ನಾವು ಬಿಟ್ಟು ಬಿಡಬೇಕು, 4 ನಿಯಂತ್ರಕ ತತ್ವಗಳನ್ನ ನಾವು ಪಾಲಿಸಬೇಕು ಅಥವಾ ಅದಕ್ಕೆ ವಿರುದ್ಧವಾದದ್ದನ್ನು ನಾವು ಬಿಟ್ಟು ಬಿಡಬೇಕು, 16 ಸುತ್ತು ಜಪವನ್ನ ಮಾಡಬೇಕು, ಪ್ರಭುಪಾದರ ಪುಸ್ತಕಗಳನ್ನ ಓದಬೇಕು. ಇದೆಲ್ಲ ಯಮ ನಿಯಮಾದಿಗಳು. ಯಮ ಅಂತ ಹೇಳಿದ್ರೆ ಯಾವುದನ್ನು ನಾವು ಬಿಟ್ಟು ಬಿಡಬೇಕು, ನಿಯಮ ಅಂತ ಹೇಳಿದ್ರೆ ನಾವು ಪಾಲನೆ ಮಾಡಬೇಕಾಗಿರುವಂಥದ್ದು. ಆಮೇಲೆ ಆಸನ, ಈ ಶರೀರವನ್ನ ಭಗವಂತನ ಸೇವೆ ಮಾಡಲಿಕ್ಕೆ ಆರೋಗ್ಯಯುತವಾಗಿ ಇಟ್ಟುಕೊಳ್ಬೇಕು. ಅದಕ್ಕೋಸ್ಕರ ಆಸನದ ಒಂದು ಅಭ್ಯಾಸವನ್ನ ಹೇಳಿದ್ದಾರೆ. ಪ್ರಾಣಾಯಾಮ, ಶರೀರಕ್ಕೆ ಆಸನಗಳಾದ್ರೆ ಮನಸ್ಸಿಗೆ ಪ್ರಾಣಾಯಾಮ, ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಾಣಾಯಾಮ ಸಹಾಯ ಮಾಡ್ತದೆ. ಆಮೇಲೆ ಪ್ರತ್ಯಾಹಾರ, ಈ ಪ್ರತ್ಯಾಹಾರದಲ್ಲಿ ಆಹಾರ ಅಂತ ಹೇಳಿದ್ರೆ ನಾವು ನಾಲಿಗೆಗೆ ಕೊಡುವಂತಹ ಆಹಾರ, ಅದು ಬಾಯಿಯಿಂದ ತಿನ್ನುವಂತಹ ಆಹಾರ. ಹಾಗೆ ಇತರ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಚರ್ಮ, ಇವುಗಳಿಗೂ ಆಹಾರ ಇದೆ. ಈ ಆಹಾರಗಳು, ಇದನ್ನೆಲ್ಲ ಪ್ರತ್ಯಾಹಾರ ಅಂತ ಹೇಳಿದ್ರೆ ಆ ಆಹಾರವನ್ನ ದೂರ ಮಾಡುವಂತಹದ್ದು ಅಥವಾ ಶುದ್ಧೀಕರಿಸುವಂತಹದ್ದು. ಕೇವಲ ಕೃಷ್ಣ ಪ್ರಜ್ಞೆಯ, ಕೃಷ್ಣನಿಗೆ ಅರ್ಪಿತವಾದಂತಹ ಆಹಾರವನ್ನ ಮಾತ್ರ ಸ್ವೀಕಾರ ಮಾಡುವಂಥದ್ದು, ಕೃಷ್ಣನಿಗೆ ಸಂಬಂಧಿಸಿದ ವಿಚಾರಗಳನ್ನಷ್ಟೇ ಕೇಳುವಂಥದ್ದು, ಕೃಷ್ಣನಿಗೆ ಸಂಬಂಧಿತ ವಿಚಾರಗಳನ್ನಷ್ಟೇ ಕಾಣುವಂಥದ್ದು, ಭಗವಂತನ ದಿವ್ಯವಾದಂತಹ ರೂಪವನ್ನು ನೋಡುವಂಥದ್ದು. ಹೀಗೆ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಹದ್ದು.
ಆಮೇಲೆ ಧಾರಣ, ಧ್ಯಾನ, ಸಮಾಧಿ ಇತ್ಯಾದಿ ಅಂಗಗಳ ಮುಖಾಂತರವಾಗಿ ವ್ಯಕ್ತಿಯು ಈ ಒಂದು 8 ಹಂತಗಳಲ್ಲಿ ಅಭ್ಯಾಸವನ್ನ ಮಾಡುವಂಥದ್ದು, ಯೋಗಾಭ್ಯಾಸವನ್ನ ಮಾಡುವಂತಹದ್ದು. ಇದನ್ನೆಲ್ಲ ಈ ಒಂದು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸಿದ್ದಾರೆ. ಹಾಗೆ ಈ ಭಕ್ತಿಯಲ್ಲಿ ಭಗವತ್ ಪ್ರೇಮಕ್ಕಿಂತ ಒಂದು ಹಂತ ಹಿಂದೆ ಭಾವದ ಹಂತವನ್ನು ಕೂಡ ಇಲ್ಲಿ ರೂಪ ಗೋಸ್ವಾಮಿಯವರು ತಿಳಿಸಿರುವಂತಹ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಕೊಟ್ಟಿರುವುದನ್ನು ಇಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಶ್ರದ್ಧಾನ್ವಿತನಾಗಿರಬೇಕು. ಅಂದ್ರೆ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಈ ರೀತಿ 9 ಹಂತಗಳನ್ನು ಹೇಳ್ತಾರೆ. ಈ ವಿಧಿ ನಿಯಮಗಳನ್ನ ಅಂದ್ರೆ ಇಲ್ಲಿ ಅಷ್ಟಾಂಗ ಯೋಗವನ್ನ ಈ ಭಕ್ತಿಯ ಹಂತಗಳಿಗೆ ಹೋಲಿಸಿ ಶ್ರೀಲ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ನೇರವಾಗಿ ಭಗವಂತನ ಭಕ್ತಿ ಯೋಗದಲ್ಲಿ ನಿರತನಾಗಿರುವುದರಿಂದ ಇಂದ್ರಿಯ ನಿಯಂತ್ರಣ ಉಂಟಾಗಿ ಶ್ರದ್ಧೆಯು ಪ್ರಾಪ್ತವಾಗುತ್ತದೆ. ಶ್ರದ್ಧೆಯಿಂದ ನಾವು ಸಾಧುಸಂಗವನ್ನು ಬೆಳೆಸಿಕೊಳ್ತೇವೆ. ಸಾಧುಸಂಗದಿಂದ ಭಜನ ಕ್ರಿಯೆ, ಭಗವಂತನ ಕುರಿತಾಗಿ ಕೇಳುವಂತಹದ್ದು. ಹೀಗೆ ನಮ್ಮ ಭಕ್ತಿ ಯೋಗದ 9 ಅಂಶಗಳನ್ನ ತಿಳಿಸ್ತಾ ಇದ್ದಾರೆ. ಆ ಶ್ರವಣದ ಮಹತ್ವವನ್ನು ಕೂಡ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗೆ ಶ್ರೀಧರ ಸ್ವಾಮಿಯವರು ತಿಳಿಸಿರುವಂತಹ ವಿಚಾರವನ್ನ ಸತ್ಯೇನ ನಿಷ್ಕಪಟೇನ ಅಂದ್ರೆ ನಿರ್ವಂಚನೆಯಿಂದ ಅಂತ ಹೇಳಿ ಶ್ರೀಧರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಮುಂದಿನ 7ನೆಯ ಶ್ಲೋಕದಲ್ಲಿ ಜ್ಞಾನಿಯ ಲಕ್ಷಣಗಳನ್ನು ತಿಳಿಸ್ತಾ ಇದ್ದಾರೆ. ಜ್ಞಾನದಿಂದ ವಿರಕ್ತಿ. ಹಾಗಾದ್ರೆ ಆ ಜ್ಞಾನವನ್ನ ಬೆಳೆಸಿಕೊಂಡಂತಹ ವ್ಯಕ್ತಿಯ ಲಕ್ಷಣಗಳು ಹೇಗಿರ್ತವೆ? 18 ಲಕ್ಷಣಗಳನ್ನು ತಿಳಿಸ್ತಾರೆ. 7ನೆಯ ಶ್ಲೋಕದಿಂದ 10ನೇ ಶ್ಲೋಕ, 4 ಶ್ಲೋಕಗಳಲ್ಲಿ ಒಟ್ಟು 18 ಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ ಈ ಜ್ಞಾನಿಯ ಕುರಿತಾಗಿ. ಸರ್ವಭೂತ ಸಮತ್ವೇನ ನಿರ್ವೈರೇಣ ಪ್ರಸಂಗತ ಬ್ರಹ್ಮಚರ್ಯೇಣ ಮೌನೇನ ಸ್ವಧರ್ಮೇಣ ಬಲೀಯಸ. ಭಕ್ತಿ ಸೇವೆಯನ್ನು ಆಚರಿಸುವಾಗ ಪ್ರತಿಯೊಂದು ಜೀವಿಯನ್ನು ಸಮಾನವಾಗಿ ಯಾರೊಬ್ಬರನ್ನು ನಿರ್ವೈರದಿಂದ ನಿಕಟ ಸಂಬಂಧರಹಿತನಾಗಿ ಕಾಣಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಗಂಭೀರವಾಗಿರಬೇಕು. ದೇವೋತ್ತಮ ಪರಮಪುರುಷನಿಗೆ ಫಲಗಳನ್ನು ಅರ್ಪಿಸುತ್ತಾ ತನ್ನ ನಿತ್ಯ ಕಾರ್ಯಗಳನ್ನು ಆಚರಿಸಬೇಕು. ಇಲ್ಲಿ ಒಟ್ಟು 6 ಲಕ್ಷಣಗಳನ್ನ ತಿಳಿಸಿದ್ದಾರೆ. ಸರ್ವಭೂತ ಸಮತ್ವೇನ, ಎಲ್ಲರಲ್ಲಿಯೂ ಕೂಡ ಸಮಾನರಾಗಿ ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣುವಂತಹದ್ದು. ನಿರ್ವೈರ, ಯಾರಲ್ಲಿಯೂ ಕೂಡ ವೈರತ್ವವನ್ನ ಬೆಳೆಸಿಕೊಳ್ಳದೇ ಇರುವಂತಹದ್ದು. ಅಪ್ರಸಂಗತಃ, ಭೌತಿಕ ವಿಚಾರಗಳಲ್ಲಿ ಅತಿಯಾದಂತಹ ಸಂಬಂಧವನ್ನ ಇರಿಸಿಕೊಳ್ಳದೇ ಇರುವಂತಹದ್ದು. ಬ್ರಹ್ಮಚರ್ಯದ ಪಾಲನೆ. ಬ್ರಹ್ಮಚರ್ಯೇಣ ಮೌನೇನ, ಮೌನ ಅಂತ ಹೇಳ್ತಾರೆ. ಯಾರು ಮೌನವನ್ನ ಆಚರಿಸ್ತಾರೆ ಅವರನ್ನ ಮುನಿಗಳು ಅಂತ ಹೇಳ್ತಾರೆ. ಇಲ್ಲಿ ಮೌನ ಅಂತ ಹೇಳಿದ್ರೆ ಮಾತನಾಡದೇ ಇರುವುದು ಅಂತಲ್ಲ, ಭೌತಿಕವಾದ ವಿಚಾರಗಳ ಬಗ್ಗೆ ಮಾತನಾಡದೇ ಇರುವಂತಹದ್ದು ಅಥವಾ ಕಡಿಮೆ ಮಾಡುವಂತಹದ್ದು, ಮಾತನ್ನ ಕಡಿಮೆ ಮಾಡುವಂತಹದ್ದು. ಭಗವಂತನ ವಿಚಾರವಾಗಿ ಹೆಚ್ಚು ಮಾಡುವಂತಹದ್ದು. ಎಲ್ಲಿ ನಾವು ಒಂದು ವಿಚಾರವನ್ನ ಕಡಿಮೆ ಮಾಡಿದಾಗ ಇನ್ನೊಂದು ವಿಚಾರವನ್ನ ಹೆಚ್ಚು ಮಾಡಬೇಕು. ಭೌತಿಕ ವಿಚಾರಗಳನ್ನು ಕಡಿಮೆ ಮಾಡುತ್ತಾ ಹೋದ ಹಾಗೆ ಆಧ್ಯಾತ್ಮಿಕ ವಿಚಾರಗಳು ಹೆಚ್ಚಾಗ್ತಾ ಹೋಗ್ತದೆ. ಸ್ವಧರ್ಮವನ್ನ ಪಾಲನೆ ಮಾಡ್ತಾ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೆ ಅಂತಹ ವ್ಯಕ್ತಿ. ಮುಂದುವರಿಸ್ತಾ 8ನೇ ಶ್ಲೋಕದಲ್ಲಿ ಯದೃಚ್ಛಯೋಪಲಬ್ಧೇನ ಸಂತುಷ್ಟೋ ಮಿತ ಬುಗ್ಮುನಿ ವಿವಿಕ್ತ ಶರಣ ಶಾಂತೋ ಮೈತ್ರ ಕರುಣ ಆತ್ಮವಾನ್. ಇಲ್ಲಿ ಉಳಿದಂತಹ ಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ. ಯದೃಚ್ಛ ಲೋಭ ಲಬ್ಧೇನ, ಯದ್ ಇಚ್ಛಯ, ಯಾವುದೇ ಶ್ರಮವಿಲ್ಲದೆ, ಉಪಲಬ್ಧೇನ, ಏನು ಸಿಗುತ್ತದೋ ಅದನ್ನ ಪಡೆದುಕೊಂಡು ಸಂತುಷ್ಟನಾಗಿ ಇರುವಂತಹದ್ದು, ತೃಪ್ತನಾಗಿ ಇರುವಂತಹದ್ದು. ಮಿತಭುಕ್, ಸ್ವಲ್ಪ ಮಾತ್ರವೇ ಆಹಾರ, ತನ್ನ ಶರೀರವನ್ನ ಪಾಲಿಸ್ಲಿಕ್ಕೋಸ್ಕರ ಎಷ್ಟು ಆಹಾರ ಬೇಕೋ ಅಷ್ಟು ಆಹಾರವನ್ನ ಮಾತ್ರ ಸೇವಿಸುವಂತಹದ್ದು ಮಿತಭುಕ್. ಮುನಿಹಿ ಅಂತ ಇಲ್ಲಿ ವಿಚಾರಶೀಲ ಅಂತ ಹೇಳಿಯೂ ಹೇಳ್ತಾರೆ. ಮುನಿ ಅಂತ ಹೇಳಿದ್ರೆ ಯಾವಾಗ ನಾವು ಹೊರಗಿನ ಮಾತುಗಳನ್ನ ಕಡಿಮೆ ಮಾಡ್ತೇವೋ ಆಗ ನಮ್ಮೊಳಗೆ ಆ ಭಗವಂತನ ಚಿಂತನೆ ಹೆಚ್ಚಾಗ್ತದೆ. ನಾವು ಯಾವಾಗ್ಲೂ ಹೆಚ್ಚು ಮಾತನಾಡ್ತಾ ಇದ್ರೆ, ಅನಗತ್ಯವಾಗಿ ಮಾತನಾಡ್ತಾ ಇದ್ರೆ ಆ ಭಗವಂತನ ಚಿಂತನೆ ಮಾಡಲಿಕ್ಕೆ ನಮಗೆ ಅವಕಾಶ ದೊರಕುವುದಿಲ್ಲ.
ಹಾಗಾಗಿ ಮುನಿ ಅನ್ನುವ ಪದಕ್ಕೆ ವಿಚಾರಶೀಲ ಅಂತ ಹೇಳಿಯೂ ಅರ್ಥ ಇದೆ. ವಿವಿಕ್ತ ಶರಣ, ಏಕಾಂತವಾದ ಸ್ಥಳದಲ್ಲಿ ಇರುವಂತಹ ವ್ಯಕ್ತಿ, ಶಾಂತವಾಗಿ ಸ್ನೇಹದಿಂದ ಕೂಡಿದಂತಹ, ದಯಾಮಯನಾದಂತಹ, ಆತ್ಮಸಂಯಮಿಯಾದಂತಹ, ಆತ್ಮ ಸಾಕ್ಷಾತ್ಕಾರವುಳ್ಳ ವ್ಯಕ್ತಿಯ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನೆಲ್ಲ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. 9ನೆಯ ಶ್ಲೋಕ. ಸಾನುಬಂಧೇ ಚ ದೇಹಸ್ಮಿನ್ ಕುರುವನ್ನ ಸದಾಗ್ರಹಂ ಜ್ಞಾನೇನ ದೃಷ್ಟತತ್ವೇನ ಪ್ರಕೃತೆ ಪುರುಷಸ್ಯ ಚ. ವ್ಯಕ್ತಿಯ ದರ್ಶನ ಶಕ್ತಿಯನ್ನು ಚೇತನ ಮತ್ತು ಜಡ ಇವುಗಳ ಜ್ಞಾನದ ಮೂಲಕ ಹೆಚ್ಚಿಸಿಕೊಳ್ಳಬೇಕು. ಅನವಶ್ಯಕವಾಗಿ ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಬಾರದು. ಹಾಗೆಯೇ ದೇಹ ಸಂಬಂಧಗಳಿಂದ ಆಕರ್ಷಿತನಾಗಬಾರದು. ಯಾವ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೋ ಅವನು ಆ ಭಕ್ತಿ ಸೇವೆಯಲ್ಲಿ ಆಸಕ್ತಿಯರಾಗಿರುವಂತಹ ಜನರ ಜೊತೆಗೆ ವಾಸಯೋಗ್ಯವಾದಂತಹ ಒಂದು ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಇದರಿಂದ ಅವನಿಗೆ ಭಕ್ತಿ ಸೇವೆಯನ್ನ ಮಾಡಲಿಕ್ಕೆ, ಭಕ್ತಿ ಯೋಗವನ್ನ ಅಭ್ಯಾಸ ಮಾಡಲಿಕ್ಕೆ ಸುಲಭವಾಗ್ತದೆ. 10ನೆಯ ಶ್ಲೋಕ. ನಿವೃತ್ತ ಬದ್ಧ್ಯವಸ್ಥಾನೋ ದೂರೀಭೂತಾನ್ಯ ದರ್ಶನ ಉಪಲಭ್ಯಾತ್ಮನಾತ್ಮಾನಂ ಚಕ್ಷುಷೇವಾರ್ಕಮಾತ್ಮದೃಕ್. ಭೌತಿಕ ಪ್ರಜ್ಞೆಯ ಹಂತಗಳಿಂದ ಅತೀತವಾದ ದಿವ್ಯ ಸ್ಥಿತಿಯಲ್ಲಿ ಇರಬೇಕು. ಜೀವನದ ಇತರ ಎಲ್ಲ ಕಲ್ಪನೆಗಳಿಂದ ದೂರವಾಗಿರಬೇಕು. ಹಾಗೆಯೇ ಅಹಂಕಾರದಿಂದ ಬಿಡುಗಡೆ ಪಡೆದು ಆಕಾಶದಲ್ಲಿ ತಾನು ಸೂರ್ಯನನ್ನು ನೋಡುವಂತೆ ಅವನು ತನ್ನ ಆತ್ಮವನ್ನು ಕಾಣಬೇಕು. ಸೂರ್ಯನ ಉದಾಹರಣೆ ಈ ಅಧ್ಯಾಯದಲ್ಲಿ ಬಹಳಷ್ಟು ಕಡೆ ಬಂದಿದೆ. ಈಗಾಗಲೇ 1ನೇ ಶ್ಲೋಕದಲ್ಲಿ ಸೂರ್ಯನ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈಗ ಮತ್ತೆ ಇನ್ನೊಂದು ಸಲ ಕೊಡ್ತಾ ಇದ್ದಾರೆ. ಆ ಸೂರ್ಯನನ್ನ ನೋಡ್ಲಿಕ್ಕೆ ನಮಗೆ ಹೆಚ್ಚು ಶ್ರಮ ಇಲ್ಲ. ನಾವು ಸುಲಭವಾಗಿ ಸೂರ್ಯನ ದರ್ಶನವನ್ನು ಪಡೆಯಲಿಕ್ಕೆ ಆಗುತ್ತದೆ. ಕಣ್ಣು ಇದ್ರೆ ಎಲ್ರಿಗೂ ಕೂಡ ಸೂರ್ಯನನ್ನು ಕಾಣಬಹುದು. ಅದಕ್ಕೇನು ತುಂಬಾ ಶ್ರಮಪಟ್ಟು ಎಲ್ಲೋ ಹೋಗಿ ನೋಡ್ಬೇಕು ಅಂತಿಲ್ಲ. ಸೂರ್ಯ ನಾವು ಇರುವಲ್ಲಿಗೆ ಬರ್ತಾನೆ. ನಾವು ತಲೆ ಎತ್ತಿ ನೋಡಿದ್ರೆ ಸೂರ್ಯ ಅಲ್ಲೇ ಇದ್ದಾನೆ. ಆದ್ರೆ ಅಷ್ಟು ಸುಲಭವಾಗಿ ಈ ಭಕ್ತರು ಭಗವಂತನ ದರ್ಶನವನ್ನ ಪಡೆಯುತ್ತಾರೆ. ಸೂರ್ಯನನ್ನು ನೋಡುವಂತೆ ಅವನು ಆತ್ಮವನ್ನು ಕಾಣಬೇಕು. ಅದನ್ನ ಇಲ್ಲಿ ಆತ್ಮದೃಕ್, ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಂಡಿರುವವನು ಅನ್ನುವ ಅರ್ಥದಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ ಒಂದು ಭಗವಂತನ ದಿವ್ಯ ಮಂಗಳಕರವಾದಂತಹ ರೂಪವನ್ನ ಕಾಣುವಂತಹ ಶಕ್ತಿಯನ್ನ ಆ ಭಕ್ತನು ಹೊಂದಿದ್ದಾನೆ. ಬ್ರಹ್ಮ ಸಂಹಿತೆಯಲ್ಲಿ ಹೇಳುವ ಪ್ರಕಾರವಾಗಿ ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ. ಪ್ರೇಮಾಂಜನ, ಆ ಭಗವಂತನನ್ನು ಕಾಣುವಂತಹ ಭಕ್ತರು ತಮ್ಮ ಕಣ್ಣಿಗೆ ಪ್ರೇಮ ಅನ್ನುವಂತಹ ಅಂಜನವನ್ನ ಬಳಿದುಕೊಂಡಿರ್ತಾರೆ. ಅದರ ಮುಖಾಂತರವಾಗಿ ಆ ಭಗವಂತನನ್ನು ಕಾಣಲಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ. ಭಗವಂತನಲ್ಲಿ ಅತೀವವಾದಂತಹ ಪ್ರೀತಿ, ಅದೇ ಭಕ್ತಿ, ಅದನ್ನೇ ಪ್ರೇಮ ಅಂತ ಹೇಳಿ, ಅದೇ ಮುಂದೆ ಭಗವತ್ ಪ್ರೇಮವಾಗಿ ಕಾಣುವಂತಹದ್ದು, ಆಗುವಂತಹದ್ದು. ಅಂತಹ ಭಗವತ್ ಪ್ರೇಮವನ್ನು ಯಾರು ಹೊಂದಿರ್ತಾರೋ ಅವರು ಭಗವಂತನನ್ನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ. ಅವರು ತಮ್ಮ ಹೃದಯದಲ್ಲಿ ಭಗವಂತನ ರೂಪವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಭಕ್ತರು ಕಾಣುವಂತಹ ಪರಮಾತ್ಮನ ಅಥವಾ ಹೃದಯದಲ್ಲಿ ಕಾಣುವಂತಹ ಪರಮಾತ್ಮನ ಒಂದು ಲಕ್ಷಣ ಹೇಗಿರ್ತದೆ ಅನ್ನುವುದನ್ನ 11ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮುಕ್ತಲಿಂಗಂ ಸದಾ ಭಾಸಂ ಇತಿ ಪ್ರತಿಪದ್ಯತೆ ಸತೋ ಬಂಧುಮಚ್ಚಕ್ಷೋ ಸರ್ವಾನುಸ್ಯೂತಮದ್ವಯಂ. ಮುಕ್ತಲಿಂಗಂ, ಅಲೌಕಿಕವಾದಂತಹ ಲಿಂಗ ಅಂತ ಹೇಳಿದ್ರೆ ಈ ಲಿಂಗ ಶರೀರ, ಭೌತಿಕವಾದಂತಹ ಶರೀರ. ಮುಕ್ತಲಿಂಗ ಅಂತ ಹೇಳಿದ್ರೆ ಭೌತಿಕವಾದದ್ದರಿಂದ ಮುಕ್ತವಾದಂತಹದ್ದು, ಅಂದ್ರೆ ಆಧ್ಯಾತ್ಮಿಕವಾದದ್ದು ಅಥವಾ ಅಲೌಕಿಕವಾದದ್ದು. ಸತ್ ಆಭಾಸಂ, ಪ್ರತಿಬಿಂಬದಂತೆ ಅಭಿವ್ಯಕ್ತವಾಗುವಂತಹ ಅಸತಿ, ಅಹಂಕಾರದಲ್ಲಿ ಪ್ರತಿಪದ್ಯತೆ, ತಿಳಿತಾನೆ. ಏನು ಅಂತ ತಿಳಿತಾನೆ? ಸತಬಂಧುಂ, ಐಹಿಕ ಕಾರಣಕ್ಕೆ ಸಹಾಯಕವಾದಂತಹ ಮಾಯಾಶಕ್ತಿಯನ್ನ, ಅಂದ್ರೆ ಆ ಮಾಯಾಶಕ್ತಿಯನ್ನ ಕಾಣುವಂತಹ ಕಣ್ಣನ್ನ ಎಲ್ಲರಲ್ಲೂ ಪ್ರವೇಶಿಸಿರುವ ಆ ಅದ್ವಿತೀಯನಾದಂತಹ ಭಗವಂತನನ್ನ ಪರಮಾತ್ಮ ರೂಪದಲ್ಲಿ ತನ್ನ ಹೃದಯದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇದೆಲ್ಲ ಭಗವಂತನ ಪರಮಾತ್ಮನ ಒಂದು ಲಕ್ಷಣವಾಗಿದೆ.
ಮುಕ್ತಲಿಂಗಂ ಅಂತ ಹೇಳ್ತಾರೆ, ಅಲೌಕಿಕನಾಗಿದ್ದಾನೆ. ಸತೋ ಅಂದ್ರೆ ಸತ್ಯನಾಗಿದ್ದಾನೆ. ಅಸತ್ ಮತ್ತೆ ಸತ್ಯ ಅಂತ ಹೇಳ್ತಾರೆ. ಸತ್ ಅಸತ್. ಸತ್ ಅಂತ ಹೇಳಿದ್ರೆ ಶಾಶ್ವತ, ಅಸತ್ ಅಂತ ಹೇಳಿದ್ರೆ ಅಶಾಶ್ವತ. ಬಂಧು ಬಂಧು ಅಚಕ್ಷುಹು ಸರ್ವಾನುಸ್ಯೂತ ಮದ್ವಯಂ. ಸರ್ವ ಅನುಸ್ಯೂತಂ ಎಲ್ಲರಲ್ಲೂ ಪ್ರವೇಶಿಸ್ತಾನೆ ಪರಮಾತ್ಮನು, ಹಾಗೂ ಅದ್ವಿತೀಯನಾಗಿದ್ದಾನೆ. ಅವನು ಎಲ್ಲರ ಶರೀರದಲ್ಲೂ ಇದ್ರೂ, ಪ್ರತಿಯೊಂದು ಅಣುವಿನಲ್ಲೂ ಇದ್ರೂ ಅವನು ಏಕನಾಗಿದ್ದಾನೆ, ಅವನು ಅನೇಕನಲ್ಲ. ಹಾಗಾಗಿ ಅವನನ್ನ ಇಲ್ಲಿ ಅದ್ವಯಂ ಅಂತ ಕರೆದಿದ್ದಾರೆ. ಅದ್ವಿತೀಯನಾದಂತಹ ವ್ಯಕ್ತಿಯಾಗಿದ್ದಾನೆ. ಈ ಆತ್ಮ ಮತ್ತೆ ಪರಮಾತ್ಮ ಇವರ ಇರುವಿಕೆಯನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದನ್ನ ಒಂದು ಉದಾಹರಣೆಯ ಮುಖಾಂತರ ಇಲ್ಲಿ 12 ಮತ್ತೆ 13ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಯಥಾ ಜಲಸ್ಥ ಆಭಾಸಾ ಸ್ಥಲಸ್ಥೇನಾವದೃಶ್ಯತೆ ಸ್ವಭಾಸೇನ ತಥಾ ಸೂರ್ಯೋ ಜಲಸ್ಥೇನಾದಿವಿ ಸ್ಥಿತಃ ಏವಂ ತ್ರಿವೃದ್ಧಹಂಕಾರೋ ಭೂತೇಂದ್ರಿಯಮನೋಮಯೈ ಸ್ವಭಾಸೈರ್ಲಕ್ಷಿತೋ ನೇನ ಸದಾ ಭಾಸೇನ ಸತ್ಯದೃಕ್. ಈ ಒಂದು ಚಿತ್ರವನ್ನ ನಾವು ಕಲ್ಪನೆ ಮಾಡಿಕೊಳ್ಳಬಹುದು. ಹೇಗೆ ಅಂತ ಹೇಳಿದ್ರೆ, ಒಂದು ಸೂರ್ಯನ ಪ್ರತಿಬಿಂಬ ಅದು ನೀರಿನಲ್ಲಿ ಬೀಳುತ್ತದೆ. ಆ ನೀರಿನಲ್ಲಿ ಬಿದ್ದಂತಹ ಸೂರ್ಯನ ಪ್ರತಿಬಿಂಬವನ್ನ ನಾವು ಕಂಡಾಗ ಆ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬಿದ್ದು ಅದು ಮತ್ತೆ ಒಂದು ಗೋಡೆಯ ಮೇಲೆಯೋ ಅಥವಾ ಮನೆಯ ಒಳಗೋ ಅದು ತನ್ನ ನೀರಿನ ಪ್ರತಿಬಿಂಬ ಬೀಳ್ತದೆ. ಈ ಚಿತ್ರದಲ್ಲಿ ನಾವು ಕಾಣಬಹುದು. ಇಲ್ಲಿ ಕೆಳಗೆ ನೀರಿದೆ, ಮೇಲೆ ಸೂರ್ಯ ಇದ್ದಾನೆ. ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ, ನೀರಿನ ಪ್ರತಿಬಿಂಬ ಗೋಡೆಯಲ್ಲಿ. ಈ ರೀತಿ ಒಂದು ಪ್ರತಿಬಿಂಬವನ್ನು ನಾವು ಕಾಣಬಹುದು. ಇದನ್ನ ಆತ್ಮ ಮತ್ತೆ ಪರಮಾತ್ಮ ಇಬ್ಬರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ನಮಗೆ ಸಹಾಯ ಮಾಡ್ತದೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಕಾಣಬಹುದು, ಮೂಲದಲ್ಲಿ ಸೂರ್ಯನು ಆಕಾಶದಲ್ಲಿ ಇದ್ದಾನೆ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಇದೆ, ಗೋಡೆಯ ಮೇಲೆ ನೀರಿನ ಪ್ರತಿಬಿಂಬ ಇದೆ. ಈಗ ಗೋಡೆಯ ಮೇಲಿರುವಂತಹ ನೀರಿನ ಪ್ರತಿಬಿಂಬವನ್ನು ನೋಡಿ ನಾವು ಸೂರ್ಯನ ಅಸ್ತಿತ್ವವನ್ನು ಕಾಣುತ್ತೇವೆ. ಸೂರ್ಯನಿಂದ ನೀರಿನಲ್ಲಿ ಪ್ರತಿಬಿಂಬ, ನೀರಿನಿಂದ ಗೋಡೆಯಲ್ಲಿ ಪ್ರತಿಬಿಂಬ. ಹಾಗೆ ಆ ಶುದ್ಧನಾದಂತಹ ಜೀವಾತ್ಮ, ಅವನ ಪ್ರತಿಬಿಂಬ ತ್ರಿವಿಧವಾದಂತಹ ಅಹಂಕಾರದಿಂದ ಕಾಣ್ತದೆ. ಅಹಂಕಾರದಿಂದ ಅವನು ಪ್ರಭಾವಿತನಾಗಿರ್ತಾನೆ. ಹಾಗೂ ಈ ಅಹಂಕಾರದಿಂದ ಅವನು ಪ್ರಭಾವಿತನಾದ ಕಾರಣದಿಂದಾಗಿ ಅವನು ಒಂದು ಶರೀರವನ್ನ ಧಾರಣೆ ಮಾಡ್ತಾನೆ. ಇಂದ್ರಿಯಗಳು, ಮನಸ್ಸು ಇತ್ಯಾದಿಗಳನ್ನು ಅವನು ಧಾರಣೆ ಮಾಡ್ತಾನೆ. ಈ ಅಹಂಕಾರ ದೇಹ, ಇಂದ್ರಿಯ ಮತ್ತು ಮನಸ್ಸಿನಲ್ಲಿ ಪ್ರತಿಬಿಂಬಿತವಾಗ್ತದೆ. ನಾವು ಕಾಣಬಹುದಾದದ್ದು ಯಾವುದು ಇಲ್ಲಿ? ಜೀವಾತ್ಮನು ಕಾಣುವುದಿಲ್ಲ, ಅಹಂಕಾರ ಕಾಣುವುದಿಲ್ಲ, ಆದರೆ ದೇಹ ಕಾಣ್ತದೆ. ಈ ಶರೀರ ನಮಗೆ ಕಾಣ್ತಾ ಇದೆ. ಇಂದ್ರಿಯಗಳು ನಮ್ಮ ಒಂದು ಅನುಭವಕ್ಕೆ ಬರ್ತದೆ, ಮನಸ್ಸು ನಮ್ಮ ಅನುಭವಕ್ಕೆ ಬರ್ತದೆ. ಹಾಗಾಗಿ ನಮ್ಮ ದೇಹ, ಇಂದ್ರಿಯ ಮತ್ತು ಮನಸ್ಸಿನ ಒಂದು ಅಸ್ತಿತ್ವವನ್ನು ನೋಡಿ ಆ ಜೀವಾತ್ಮನ ಅಸ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಜೀವನ ಅಸ್ತಿತ್ವವನ್ನು ನಾವು ನಿರ್ಣಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಆ ಪರಮೇಶ್ವರ ಅಥವಾ ಭಗವಂತ, ಈ ಭಗವಂತ ಪರಮಾತ್ಮ, ಅವನು ಕೂಡ ಈ ತನ್ನ ಶಕ್ತಿಯ ಮುಖಾಂತರ ಪ್ರತಿಯೊಂದರಲ್ಲಿಯೂ ಕೂಡ ಪ್ರವೇಶವನ್ನ ಮಾಡಿದ್ದಾನೆ. ಅಣುವಿನಲ್ಲಿಯೂ ಇದ್ದಾನೆ, ನಮ್ಮ ನಮ್ಮ ಹೃದಯದಲ್ಲೂ ಇದ್ದಾನೆ. ಆ ಶುದ್ಧ ಭಕ್ತನು ಅವನನ್ನ ಕಾಣಲಿಕ್ಕೆ ಸಾಧ್ಯ, ಎಲ್ಲರಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಭಕ್ತನು ಭಗವಂತನನ್ನ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಕಾಣ್ತಾನೆ. ಸ್ಥಾವರ ಜಂಗಮ ದೇಕೆ ನಾ ದೇಕೆ ತಾರಮೂರ್ತಿ ಸರ್ವತ್ರ ಹಯ ನಿಜ ಇಷ್ಟ ದೇವ ಸ್ಫೂರ್ತಿ. ಈ ರೀತಿ ಆ ಭಗವಂತನ ಅಸ್ತಿತ್ವವನ್ನ ಎಲ್ಲಾ ಕಡೆ ಕಾಣೋದ್ರಿಂದ ಆ ವ್ಯಕ್ತಿ ಯಾರು ಭಗವಂತನ ಭಕ್ತಿ ಸೇವೆಯನ್ನ ಮಾಡಿದ್ದಾನೋ ಅವನು ಭಗವಂತನ ಅಸ್ತಿತ್ವವನ್ನ ಅಥವಾ ಪರಮಾತ್ಮನ ಅಸ್ತಿತ್ವವನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಒಂದು ಉದಾಹರಣೆಯನ್ನ ಕೊಡುವ ಮುಖಾಂತರವಾಗಿ ಭಾಗವತವು ನಮಗೆ ಆತ್ಮ ಮತ್ತೆ ಪರಮಾತ್ಮನ ಒಂದು ಇರುವಿಕೆಯನ್ನ ತಿಳಿದುಕೊಳ್ಳುವಂತಹ ವಿಧಾನವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದುವರಿಸ್ತಾ ಸತ್ಯದೃಗ್ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ 13ನೇ ಶ್ಲೋಕದ ಕೊನೆಯಲ್ಲಿ.
ಸತ್ಯದೃಕ್ ಅಂತ ಹೇಳಿದ್ರೆ ಶುದ್ಧಾತ್ಮನ ಜ್ಞಾನದಿಂದ ಪ್ರತಿಯೊಂದನ್ನು ದೇವೋತ್ತಮ ಪರಮಪುರುಷನ ಪ್ರತಿಬಿಂಬ ಅಂತ ಹೇಳಿ ಯಾರು ತಿಳಿದುಕೊಳ್ತಾರೋ, ಯಾರು ಅರ್ಥ ಮಾಡಿಕೊಳ್ತಾರೋ ಅವರನ್ನ ಇಲ್ಲಿ ಸತ್ಯದೃಕ್ ಅಂತ ಹೇಳಿ ಕರೆದಿದ್ದಾರೆ. ವ್ಯಕ್ತಿಯೊಬ್ಬನು ತನ್ನ ಸಮಸ್ತವನ್ನು, ತನ್ನ ಪ್ರಾಣಶಕ್ತಿ, ಐಶ್ವರ್ಯ, ಬುದ್ಧಿಶಕ್ತಿ ಮತ್ತು ಮಾತುಗಳು ಇವನ್ನ ಭಗವತ್ ಸೇವೆಯಲ್ಲಿ ತೊಡಗಿಸುವನು, ಅಥವಾ ಈ ಎಲ್ಲವನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವಲು ಅಪೇಕ್ಷಿಸಿದವನು ಅವನು ಯಾವ ಸ್ಥಿತಿಯಲ್ಲಿದ್ದರೂ ಅವನನ್ನು ಮುಕ್ತಾತ್ಮ ಅಥವಾ ಸತ್ಯದೃಕ್ಕೆಂದೇ ಪರಿಭಾವಿಸಬೇಕು. ಯಾರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ ಅವರ ಬಾಹ್ಯ ಚಟುವಟಿಕೆಗಳು ನಮಗೆ ಭೌತಿಕವಾಗಿ ಕಂಡ್ರೂ ಕೂಡ, ಈಗ ಭಗವಂತನ ಭಕ್ತರು, ಶುದ್ಧ ಭಕ್ತರು ಅಂತ ಹೇಳಿ ನಾವು ಕಂಡ್ರೂ ಕೂಡ ಅವರು ಈ ಭೌತಿಕ ಪ್ರಪಂಚದಲ್ಲಿದ್ದಾಗ ನಮ್ಮ ರೀತಿಯಲ್ಲಿಯೇ ಚಟುವಟಿಕೆಗಳನ್ನ ಮಾಡುವುದು ನಮಗೆ ಕಾಣುತ್ತದೆ. ನಮ್ಮ ರೀತಿಯಲ್ಲಿ ಅವರು ನಡೆದಾಡ್ತಾರೆ, ಆಹಾರ ಸೇವಿಸ್ತಾರೆ, ನಿದ್ರೆಯನ್ನ ಮಾಡ್ತಾರೆ. ಆದ್ರೆ ಅವರು ಮಾಡುವ ಕಾರ್ಯಕ್ಕೂ ಒಬ್ಬ ಸಾಮಾನ್ಯ ವ್ಯಕ್ತಿ ಬದ್ಧಾತ್ಮನು ಮಾಡುವ ಕಾರ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಅಲ್ಲಿ ಉದ್ದೇಶ ಬಹಳ ಮುಖ್ಯವಾಗ್ತದೆ. ಉದ್ದೇಶದಲ್ಲಿ ಆ ಶುದ್ಧ ಭಕ್ತನು ಅಥವಾ ಭಕ್ತಿ ಸೇವೆಯನ್ನ ಆಚರಣೆ ಮಾಡ್ತಾ ಇರುವಂತಹ ವ್ಯಕ್ತಿ ಪ್ರತಿಯೊಂದನ್ನು ಭಗವಂತನ ಸೇವೆಗಾಗಿ ಮಾಡ್ತಾ ಇರುವಂತದ್ದು. ಆದ್ರೆ ಬದ್ಧಾತ್ಮನು ತನ್ನ ಇಂದ್ರಿಯ ಭೋಗಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ಈ ರೀತಿ ಒಂದು ಬಂಧನಕ್ಕೆ ಕಾರಣವಾದ್ರೆ ಇನ್ನೊಂದು ಮುಕ್ತಿಗೆ ಕಾರಣವಾಗ್ತದೆ. ಜೀವಿಯ ಮೇಲೆ ನಿಜವಾಗಿ ಭೌತಿಕ ಬಂಧನ ಅನ್ನುವಂಥದ್ದು ಇರುವುದಿಲ್ಲ. ಆದರೆ ಜೀವಿಯದೇ ಕಾರಣದಿಂದಾಗಿ ಅವನು ಬಂಧನಕ್ಕೆ ಈಡಾಗ್ತಾನೆ. ಇದನ್ನ ಮುಂದಿನ 14ನೇ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಭೂತ ಸೂಕ್ಷ್ಮೇಂದ್ರಿಯ ಮನೋ ಬುದ್ಧ್ಯಾದಿಶ್ವ ನಿದ್ರಯ ಲೀನೇಶ್ವಸತಿ ಯಸ್ತತ್ರ ವಿನಿದ್ರೋ ನಿರಹಂಕ್ರಿಯ. ಭಕ್ತನು ಪಂಚಭೂತಗಳಲ್ಲಿ, ಭೌತಿಕ ಭೋಗದ ವಸ್ತುಗಳಲ್ಲಿ, ಭೌತಿಕ ಇಂದ್ರಿಯಗಳಲ್ಲಿ ಮತ್ತು ಭೌತಿಕ ಮನಸ್ಸು ಹಾಗೂ ಬುದ್ಧಿಶಕ್ತಿಯಲ್ಲಿ ಲೀನನೆಂದು ತೋರಿದರೂ ಅವನು ಜಾಗೃತ ಮತ್ತು ಅಹಂಕಾರ ಮುಕ್ತನೆಂದು ತಿಳಿಯಬೇಕು. ಭಕ್ತನು ಭಗವತ್ ಭಕ್ತರಾಗಿದ್ದಾರೆ ಯಾರು, ಅವರು ಈ ರೀತಿಯಾಗಿ ಭೋಗ ವಸ್ತುಗಳಲ್ಲಿ, ಭೌತಿಕ ಇಂದ್ರಿಯಗಳಲ್ಲಿ ಅಥವಾ ಭೌತಿಕ ಮನಸ್ಸು ಮತ್ತು ಬುದ್ಧಿಯಲ್ಲಿ ಲೀನನಾಗಿರುವಂತೆ ನಮಗೆ ಕಂಡರೂ ಕೂಡ ಅವರನ್ನ ಜಾಗೃತ ಮತ್ತು ಅಹಂಕಾರ ಮುಕ್ತ ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕು. ಹಾಗೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸ್ತಾರೆ ಹೇಗೆ ಆ ನಿರಾಕಾರ ಬ್ರಹ್ಮಜ್ಯೋತಿ ಮತ್ತು ಭಕ್ತರು ವಿಭಿನ್ನರಾಗಿದ್ದಾರೆ ಅಂತ ಹೇಳಿ. ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಒಂದು ಹಸಿರು ಬಣ್ಣದ ಪಕ್ಷಿ ಹಸಿರಾದ ಮರವನ್ನು ಪ್ರವೇಶಿಸಿದಾಗ ಹಸಿರು ಬಣ್ಣದಲ್ಲಿ ಲೀನವಾದಂತೆ ತೋರುತ್ತದೆ, ಆದರೆ ನಿಜವಾಗಿಯೂ ಹಕ್ಕಿಯು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡಿರುವುದಿಲ್ಲ ಅಂತ ಹೇಳಿ ಜೀವಗೋಸ್ವಾಮಿಗಳು ನಮಗೆ ಒಂದು ಉದಾಹರಣೆಯಿಂದ ಇದನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಮುಕ್ತ ಸ್ಥಿತಿಯಲ್ಲಿ ಜೀವಾತ್ಮನು ಯಾವತ್ತೂ ಭಗವಂತನಲ್ಲಿ ಒಂದಾಗುವುದು ಅಂತ ಹೇಳಿ ಇಲ್ಲ. ಜೀವಾತ್ಮನು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನ ಉಳಿಸಿಕೊಳ್ಳುತ್ತಾನೆ. ಆ ಪಕ್ಷಿ ಮರದಲ್ಲಿ ಮರವನ್ನ ಪ್ರವೇಶಿಸಿದಾಗ ನಮಗೆ ಹೊರಗಿಂದ ಕಾಣುವುದಿಲ್ಲ. ಆ ಪಕ್ಷಿಯು ಮರವು ಒಂದೇ ಆಗೋಯ್ತು ಅಂತ ಅನಿಸ್ತದೆ, ಯಾಕಂದ್ರೆ ಎರಡೂ ಹಸಿರಾಗಿರುತ್ತದೆ. ಆದರೆ ನಿಜವಾಗಿ ನೋಡುವುದಾದ್ರೆ ಅಲ್ಲಿ ಪಕ್ಷಿ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಿದೆ, ಅದು ಪ್ರತ್ಯೇಕವಾಗಿಯೇ ಇದೆ. 15ನೇ ಶ್ಲೋಕ. ಮನ್ಯಮಾನಸ್ತದಾತ್ಮಾನಂ ಅನಷ್ಟಾನಷ್ಟವತ್ಮೃಷಾ ನಷ್ಟೇ ಹಂಕರಣೆ ದ್ರಷ್ಟ ನಷ್ಟವಿತ್ತ ಇವಾತುರ. ಜೀವಿಯು ದೃಷ್ಟಾರನಂತೆ ತನ್ನ ಅಸ್ತಿತ್ವವನ್ನು ಸ್ಪಷ್ಟವಾಗಿ ಅನುಭವಿಸಬಹುದು, ಆದರೆ ಗಾಢ ನಿದ್ರೆಯಲ್ಲಿ ಅಹಂಕಾರವು ಅದೃಶ್ಯವಾದ ಕಾರಣದಿಂದ ತನ್ನ ಸಂಪತ್ತನ್ನು ಕಳೆದುಕೊಂಡ ದುಃಖಿತನಾದ ವ್ಯಕ್ತಿಯು ತನ್ನನ್ನೇ ಕಳೆದುಕೊಂಡನೆಂದು ಭಾವಿಸುವಂತೆ ಜೀವಿಯು ತಾನೇ ನಷ್ಟವಾದನೆಂದು ತಪ್ಪಾಗಿ ತಿಳಿಯುತ್ತಾನೆ. ಇಲ್ಲಿ ನಿದ್ರೆಯನ್ನ ಮತ್ತೆ ಈ ಭೌತಿಕ ಪ್ರಪಂಚದ ಕಾರ್ಯಚಟುವಟಿಕೆಗಳಿಗೆ ಹೋಲಿಸಿದ್ದಾರೆ. ನಾವು ಭೌತಿಕ ಪ್ರಪಂಚದಲ್ಲಿ ಏನನ್ನಾದ್ರೂ ಕಳೆದುಕೊಂಡಾಗ ನಮಗೆ ದುಃಖವಾಗ್ತದೆ. ಆದ್ರೆ ಈ ಕಳೆದುಕೊಳ್ಳುವಂಥದ್ದು ಇದು ಯಾವತ್ತಾದ್ರೂ ಆಗುವಂಥದ್ದೇ. ಅದು ನಾವು ಈಗ ಕಳೆದುಕೊಳ್ಳದೆ ಇದ್ರೆ ಮುಂದಕ್ಕೆ ಕಳೆದುಕೊಳ್ಳಲೇಬೇಕು. ಶಾಶ್ವತವಾಗಿ ಅದು ನಮ್ಮಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಕನಸು ಕೂಡ ಹಾಗೆ. ಕನಸು ಒಂದು ದಿನ ಮುಗಿಲೇಬೇಕು, ನಾವು ಕನಸಿನಿಂದ ಎಚ್ಚರ ಆಗ್ಲೇಬೇಕು. ಆ ಎಚ್ಚರವಾದಾಗ ಕನಸಿನಲ್ಲಿ ಏನೆಲ್ಲ ಕಂಡಿರ್ತೇವೋ ಅದೆಲ್ಲ ನಶ್ವರ, ಅದೆಲ್ಲ ಮುಗೀತು, ಅದು ಆಮೇಲೆ ಮುಂದುವರಿಯುವುದಿಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಕನಸಿನಲ್ಲಿ ಏನನ್ನಾದ್ರೂ ನಾವು ಕಳೆದುಕೊಂಡಾಗ
ಅದಕ್ಕೆ ದುಃಖಿಸ್ತೇವೆ. ಹಾಗೆ ಭೌತಿಕ ಪ್ರಪಂಚದಲ್ಲಿ ನಾವು ಜೀವನವನ್ನು ಮಾಡುವಾಗ ಏನನ್ನಾದ್ರೂ ಕಳೆದುಕೊಂಡಾಗ ನಾವು ಅದಕ್ಕೆ ದುಃಖಿಸ್ತೇವೆ. ಈ ರೀತಿ ಆ ಒಂದು ಕನಸಿಗೆ ಹೋಲಿಕೆಯನ್ನ ಮಾಡಿ ಇಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಿಸ್ತಾ ಇದ್ದಾರೆ. 16ನೇ ಶ್ಲೋಕ. ಏವಂ ಪ್ರತ್ಯವಮೃಷ್ಯಾಸೌ ಆತ್ಮಾನಂ ಪ್ರತಿಪದ್ಯತೆ ಸಾಹಂಕಾರಸ್ಯ ದ್ರವ್ಯಸ್ಯ ಯೋವಸ್ಥಾನಮನುಗ್ರಹ. ಪಕ್ವವಾದ ತಿಳುವಳಿಕೆಯನ್ನು ಪಡೆಯಬೇಕು. ಆಗ ತನ್ನ ವೈಯಕ್ತಿಕತೆಯನ್ನು ವ್ಯಕ್ತಿಯು ಸಾಕ್ಷಾತ್ಕರಿಸಿಕೊಳ್ಳಬಲ್ಲ. ಹಾಗಾದಾಗ ತಾನು ಅಹಂಕಾರದಿಂದ ಒಪ್ಪಿಕೊಂಡ ಸ್ಥಿತಿಯು ಅವನಿಗೆ ವ್ಯಕ್ತವಾಗುತ್ತದೆ. ಪಕ್ವವಾದ ತಿಳುವಳಿಕೆ ಅಂತ ಹೇಳಿದ್ರೆ ಭಾಗವತದ ಶ್ರವಣ ಮತ್ತೆ ಭಕ್ತಿ ಸೇವೆಯ ಆಚರಣೆ. ಇದರಿಂದ ಏನೆಲ್ಲ ವಿಷಯ ವಸ್ತುಗಳು ಇದೆಯೋ ಅದು ಇರುವಂತೆ ಅರ್ಥ ಮಾಡಿಕೊಳ್ಳುವಂಥದ್ದು. ಹಾಗೆ ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೋ ಅಲ್ಲಿ ನಮಗೆ ನಮ್ಮ ಈ ಅಹಂಕಾರದ ಸ್ಥಿತಿ ಅರ್ಥವಾಗ್ತದೆ. ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ ಜಹಾಂ ಕೃಷ್ಣ ತಾಹನಾಹಿ ಮಾಯಾರಾಧಿಕಾರ. ಯಾವಾಗ ಸೂರ್ಯೋದಯ ಆಗ್ತದೋ ಆಮೇಲೆ ಕತ್ತಲು ಇರೋದಿಲ್ಲ, ನಮಗೆಲ್ಲ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗೆ ಭಗವದ್ವಿಜ್ಞಾನವನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅವರಿಗೆ ತಮ್ಮ ಬಂಧನದ ಒಂದು ಕಾರಣ ಏನು ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಅವರು ಮುಕ್ತರಾಗ್ತಾರೆ. ಕಪಿಲಮುನಿಗಳು ಎಲ್ಲವನ್ನೂ ದೇವಹೂತಿಗೆ ವಿವರಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಸುಲಭವಾಗಿ ನಾವು ಮುಕ್ತಿಯನ್ನ ಪಡೀಬಹುದು ಅಂತ ಹೇಳಿ ಅನ್ನಿಸುವುದು ಸಹಜ. ಆದರೆ ದೇವಹೂತಿಯ ಮುಂದಿನ ಪ್ರಶ್ನೆ ಅದೇ ಆಗಿರ್ತದೆ. ದೇವಹೂತಿಯ 4ನೇ ಪ್ರಶ್ನೆ, ಮುಕ್ತಿ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಸಿಗ್ತದಾ? ಎಲ್ಲರೂ ಕೂಡ ಮುಕ್ತರಾಗ್ಲಿಕ್ಕೆ ಸಾಧ್ಯವಾ? ಎಲ್ಲರೂ ಭಗವದ್ಧಾಮಕ್ಕೆ ಹೋಗಬಹುದಾ? ದೇವಹೂತಿರುವಾಚ. 17ನೇ ಶ್ಲೋಕ. ಪುರುಷಂ ಪ್ರಕೃತಿರ್ಬ್ರಹ್ಮನ್ ನ ವಿಮುಂಚತಿ ಕರ್ಹಿ ಚೇತ್ ಅನ್ಯೋನ್ಯಾಪಾಶ್ರಯತ್ವಾಚ್ಚ ನಿತ್ಯತ್ವಾದನಯೋ ಪ್ರಭೋ. ದೇವಹೂತಿಯು ಪ್ರಶ್ನಿಸಿದಳು, ನನ್ನ ಪ್ರಿಯ ಬ್ರಾಹ್ಮಣನೇ, ಭೌತಿಕ ಪ್ರಕೃತಿಯು ಚೇತನಾತ್ಮನನ್ನು ಎಂದಾದರೂ ವಿಮುಕ್ತಗೊಳಿಸುವುದೇ? ಅವು ಶಾಶ್ವತವಾದ ಪರಸ್ಪರ ಆಕರ್ಷಣೆ ಹೊಂದಿರುವುದರಿಂದ ಅವುಗಳ ಅಗಲಿಕೆ ಹೇಗೆ ಸಾಧ್ಯವಾಗುತ್ತದೆ? ನಾವೆಲ್ಲರೂ ಭಗವದ್ಧಾಮಕ್ಕೆ ಹೋಗಬೇಕು ಅಂತ ಹೇಳಿ ಆಸೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ಅದೇ ಸಮಯಕ್ಕೆ ಸರಿಯಾಗಿ ನಾವು ಭೌತಿಕ ಪ್ರಪಂಚದಿಂದ ವಿರಕ್ತಿಯನ್ನು ಕೂಡ ಪಡೆದಿರಬೇಕು. ಇದನ್ನ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಬಿಡಬೇಕು. ಇಲ್ಲಿ ದೇವಹೂತಿಯ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಜೀವಾತ್ಮನು ತಾನು ಅತ್ಯಂತ ಪ್ರೀತಿಸುವಂತಹ ಈ ಶರೀರ, ನಾವು ಅಷ್ಟೊಂದು ಪೋಷಣೆಯನ್ನು ಮಾಡಿಕೊಂಡಿರುವಂತಹ ಈ ಶರೀರವನ್ನ ತ್ಯಾಗ ಮಾಡಲಿಕ್ಕೆ ಜೀವಾತ್ಮನು ಒಪ್ಪಿಕೊಳ್ತಾನ? ಅವನಿಗೆ ಸಾಧ್ಯವಾಗ್ತದ? ಅಥವಾ ಪ್ರಕೃತಿಯು ಅವನನ್ನ ಅಷ್ಟು ಸುಲಭವಾಗಿ ಬಿಟ್ಟು ಕೊಡ್ತದ? ಯಥಾ ಗಂಧಸ್ಯ ಭೂಮೇಶ್ಚ ನ ಭಾವೋ ವ್ಯತಿರೇಕತ ಅಪಾಂ ರಸಸ್ಯ ಚ ಯಥಾ ತಥಾ ಬುದ್ಧಿ ಪರಸ್ಯ ಚ. ಭೂಮಿ ಮತ್ತು ಅದರ ಗಂಧದ ಅಥವಾ ನೀರು ಮತ್ತು ಅದರ ರುಚಿಯ ಪ್ರತ್ಯೇಕ ಅಸ್ತಿತ್ವ ಇಲ್ಲದಿರುವಂತೆ ಬುದ್ಧಿ ಮತ್ತು ಪ್ರಜ್ಞೆಯ ಪ್ರತ್ಯೇಕ ಅಸ್ತಿತ್ವವು ಇರಲಾರದು. ನಮಗೆ ಬುದ್ಧಿ ಇರುವುದಕ್ಕೆ ಪ್ರಜ್ಞೆ ಇದೆ. ಪ್ರಜ್ಞೆ ಮತ್ತೆ ಬುದ್ಧಿ ಅದು ಒಟ್ಟಿಗೆ ಇರುವಂಥದ್ದು. ಹೇಗೆ ಭೂಮಿಯಲ್ಲಿ ಗಂಧ ಇದೆ, ಭೂಮಿ ಇಲ್ಲದೆ ಗಂಧ ಇಲ್ಲ, ಅಥವಾ ಗಂಧ ಇಲ್ಲದೆ ಇರುವ ಭೂಮಿ ಇಲ್ಲ. ನೀರಿನಲ್ಲಿ ರುಚಿ ಇದೆ, ರುಚಿ ನೀರಿನಲ್ಲಿದೆ, ಮತ್ತು ರುಚಿ ಇಲ್ಲದ ನೀರು ಇಲ್ಲ. ಅದು ಎರಡು ಕೂಡ ಒಟ್ಟಿಗೆ ಇರುವಂಥದ್ದು. ಹಾಗೆ ಜೀವಾತ್ಮನು ಭೌತಿಕ ಪ್ರಕೃತಿಯಲ್ಲಿ ಬಂಧನಕ್ಕೆ ಒಳಗಾಗಿದ್ದಾನೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಜೀವಾತ್ಮನಿಗೆ ಭೌತಿಕ ಪ್ರಕೃತಿಯನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಭೌತಿಕ ಪ್ರಕೃತಿಯು ಆ ಜೀವಾತ್ಮನಿಗೋಸ್ಕರವೇ ಸೃಷ್ಟಿಯಾಗಿರುವಂತಹದ್ದು. ಹಾಗಾಗಿ ಎರಡು ಪೂರಕವಾಗಿರುವಾಗ ಈ ಮುಕ್ತಿ ಅನ್ನುವಂಥದ್ದು ಹೇಗೆ ಸಾಧ್ಯ? ರೂಪಾದರು ಭಾವಾರ್ಥದಲ್ಲಿ ಬರೀತಾರೆ, ಅಗ್ನಿಯಲ್ಲಿ ಶಾಖವಿರದಿದ್ದರೆ ಅಗ್ನಿಗೆ ಅರ್ಥ ಇಲ್ಲ. ಹಾಗೆ ಬುದ್ಧಿಯ ಅಭಾವವಿದ್ದಾಗ ಚೇತನಕ್ಕೆ ಅರ್ಥವಿಲ್ಲ. ಇದಕ್ಕೆ ಕಪಿಲ ಮುನಿಗಳು ಮುಂದಿನ ಶ್ಲೋಕಗಳಲ್ಲಿ ಉತ್ತರವನ್ನ ಕೊಡಲಿಕ್ಕಿದ್ದಾರೆ. ಈಗ ಕೇಳಿರುವಂತಹ ಪ್ರಶ್ನೆಯು ಮುಂದುವರಿತಾ ಇದೆ 19ನೇ ಶ್ಲೋಕದಲ್ಲಿ.
ಅಕರ್ತೋ ಕರ್ಮ ಬಂಧೋಯಂ ಪುರುಷಸ್ಯ ಯದಾಶ್ರಯ ಗುಣೇಶು ಸತ್ಸು ಪ್ರಕೃತೆ ಕೈವಲ್ಯಂ ತೇಷ್ವತಾ ಕಥಂ. ಆದ್ದರಿಂದ ಅವನು ಸಕಲ ಕಾರ್ಯಗಳ ಅನಾಸಕ್ತ ಕರ್ತೃ ಆಗಿದ್ದಾನೆ. ಆದರೂ ಭೌತಿಕ ಪ್ರಕೃತಿಯು ಅವನ ಮೇಲೆ ವರ್ತಿಸಿ ಅವನನ್ನು ಬದ್ಧಗೊಳಿಸುತ್ತದೆ. ಅಲ್ಲಿಯವರೆಗೆ ಅವನಿಗೆ ಮುಕ್ತಿಯು ಹೇಗೆ ಸಾಧ್ಯ? ಈ ಭೌತಿಕ ಪ್ರಕೃತಿಯು ಬಿಡದೇ ಇದ್ರೆ ಅವನು ಹೇಗೆ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ? ಕ್ವಚಿತ್ ತತ್ವ ಅವಮರ್ಶೇನ ನಿವೃತ್ತಂ ಭಯಮುಲ್ಬಣಂ ಅನಿವೃತ್ತ ನಿಮಿತ್ತತ್ವಾತ್ ಪುನಃ ತಿಷ್ಠತೆ. ಊಹಾತ್ಮಕ ಚಿಂತನೆಯಿಂದ ಅಥವಾ ಮೂಲತತ್ವಗಳ ವಿಚಾರಣೆಯಿಂದ ಬಂಧನದ ಮಹಾಭಯವನ್ನು ತಪ್ಪಿಸಬಹುದು. ಆದರೆ ಅದರ ಕಾರಣಗಳು ಕೊನೆಗೊಂಡಿರುವುದಿಲ್ಲ. ಆದುದರಿಂದ ಅದು ಮತ್ತೆ ಪ್ರಕಟವಾಗಬಹುದು. ನಾವು ತುಂಬಾ ಕಷ್ಟಪಟ್ಟು ಜ್ಞಾನವನ್ನು ಬೆಳೆಸಿಕೊಂಡು ಮುಕ್ತಿಯನ್ನು ಸಾಧಿಸಿದೆವು ಅಂತ ಹೇಳಿ ತಿಳ್ಕೊಳ್ಬಹುದು. ಆದರೂ ಕೂಡ ಅದರ ಮೂಲ ಕಾರಣ ಏನಿದೆ, ನಾವು ಯಾಕೆ ಇಲ್ಲಿ ಬಂದಿದ್ದೇವೆ, ಆ ಬಂಧನಕ್ಕೆ ಮೂಲ ಕಾರಣ ಏನಿದೆ, ಅದು ಹಾಗೆ ಉಳಿದಿರ್ತದೆ. ಏನು ಕಾರಣ? ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತಹ ನಮ್ಮ ಬಯಕೆ ಅದು ಇರುವುದರಿಂದಾಗಿ ಮತ್ತೆ ನಾವು ಬಂಧನಕ್ಕೆ ಈಡಾಗುವಂತಹ ಸಾಧ್ಯತೆ ಇರ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ. ಇಚ್ಛಾ ಮತ್ತೆ ದ್ವೇಷ ಅನ್ನುವಂತಹ ದ್ವಂದ್ವಗಳು ಇರುವವರೆಗೆ ನಾವು ಹೇಗೆ ಭೌತಿಕ ಪ್ರಕೃತಿಯಿಂದ ದೂರವಾಗಲಿಕ್ಕೆ ಸಾಧ್ಯವಾಗ್ತದೆ? ಪ್ರಭುತ್ವ ಅಪೇಕ್ಷೆ ಭಗವದ್ವೇಷ ಎರಡೂ ಕಡೆಯಿಂದ ನಮಗೆ ಸಮಸ್ಯೆ ಇದೆ. ನಾವು ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಅದರ ಜೊತೆಗೆ ಭಗವಂತನ ಕುರಿತಾಗಿ ದ್ವೇಷ ಅಂತ ಹೇಳಿದ್ರೆ ಭಗವಂತನ ಮೇಲೆ ಅಸೂಯೆ. ಭಗವಂತನೇ ಯಾಕೆ ಎಲ್ಲ ಸರ್ವಶ್ರೇಷ್ಠನಾಗಿರಬೇಕು, ನಾನು ಯಾಕೆ ಆಗಬಾರದು, ಈ ರೀತಿಯಾದಂತಹ ಒಂದು ಭಾವನೆ. ಇದರಿಂದಾಗಿ ವ್ಯಕ್ತಿಯು ಬಿಡುಗಡೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮುಂದುವರಿಸಿದ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಒಂದು ಪ್ರಶ್ನೆಯನ್ನ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಊಹಾತ್ಮಕ ಚಿಂತನೆಯ ಬಗ್ಗೆ ಅವರು ಹೇಳ್ತಾ ಇರುವಂತದ್ದು ಅಂದ್ರೆ ಕೇವಲ ಊಹೆಗಳನ್ನ ಮಾಡುವಂತದ್ದು, ಯಾವುದೇ ತಾರ್ಕಿಕವಾದಂತಹ ಮೌಲ್ಯಗಳು ಅದರಲ್ಲಿ ಇರುವುದಿಲ್ಲ. ಅದನ್ನ ಕುಟ್ಟುವುದು ಅಂತ ಹೇಳ್ತಾರೆ. ಹೊಟ್ಟನ್ನ ಕುಟ್ಟುವುದರಿಂದ ಯಾವುದೇ ಲಾಭ ಇಲ್ಲ. ಹೊಟ್ಟು ಅಂತ ಹೇಳಿದ್ರೆ ಈ ಅಕ್ಕಿಯನ್ನ ಪ್ರತ್ಯೇಕ ಮಾಡಿದ ನಂತರ ಉಳಿಯುವಂತದ್ದು, ಅದನ್ನು ಹೊಟ್ಟು ಅಂತ ಹೇಳ್ತಾರೆ. ಅದರಿಂದ ನಾವು ಮತ್ತೆ ಅಕ್ಕಿಯನ್ನು ಪಡೀಲಿಕ್ಕೆ ಅಥವಾ ಧಾನ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದರಿಂದ ಈಗಾಗಲೇ ತೆಗೆದಾಗಿದೆ. ಅದೇ ರೀತಿ ಈ ಊಹಾತ್ಮಕ ಚಿಂತನೆ ಅನ್ನುವಂಥದ್ದು, ಅಕ್ಕಿಯು ಆಗಲೇ ಬೇರೆಯಾಗಿರುತ್ತದೆ. ಹಾಗೆ ಕೇವಲ ಊಹಾತ್ಮಕ ಚಿಂತನೆಯ ಪ್ರಕ್ರಿಯೆಯಿಂದ ಭೌತಿಕ ಬಂಧನದ ಬಿಡುಗಡೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಾರಣ ಇನ್ನೂ ಇರುತ್ತದೆ. ಕಾರಣವನ್ನು ತೊಡೆದು ಹಾಕಬೇಕು, ಆಗ ಪರಿಣಾಮವು ಶೂನ್ಯವಾಗುತ್ತದೆ. ಕಾರಣ ಏನು? ಭೌತಿಕ ಪ್ರಕೃತಿಯ ಮೇಲೆ ನಾವು ಯಜಮಾನಿಕೆ ನಡೆಸಿಕೊಳ್ಳುವಂಥದ್ದು. ಅದಕ್ಕೆ ನಾವು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಂಡ್ರೆ ಈ ಒಂದು ಸಮಸ್ಯೆ ತನ್ನಷ್ಟಕ್ಕೆ ದೂರವಾಗ್ತದೆ, ಈ ಬಂಧನ ದೂರವಾಗ್ತದೆ. ಹಾಗಾದ್ರೆ ಈ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳುವುದು ಹೇಗೆ ಸಾಧ್ಯ? ಭಗವದ್ಗೀತೆಯಲ್ಲಿಯೂ ಕೃಷ್ಣನು 6ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ವಿವರಿಸಿದಾಗ ಅರ್ಜುನನು ಇದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿದ್ದಾನೆ. ಮನಸ್ಸನ್ನ ನಿಗ್ರಹಿಸುವಂತದ್ದು ವಾಯೋರಿವ ಸುದುಷ್ಕರಂ ಅಂತ ಹೇಳ್ತಾರೆ. ನೀನು ಮನಸ್ಸನ್ನ ನಿಯಂತ್ರಣ ಮಾಡು, ನಿನಗೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತೀಯಾ? ಆದ್ರೆ ಮನಸ್ಸನ್ನ ನಿಯಂತ್ರಣ ಮಾಡುವುದು ಅಂತ ಹೇಳಿದ್ರೆ ಅಷ್ಟೇನು ಸುಲಭವ? ಹಾಗೆ ಇಲ್ಲಿಯೂ ಕೂಡ ಈ ಅಭ್ಯಾಸವನ್ನ ಮಾಡುವುದು ಅಂತ ಹೇಳಿದ್ರೆ ಅದೇನು ಸುಲಭ ಸಾಧ್ಯ ಆಗಿರುವುದಿಲ್ಲ. ಅದಕ್ಕೆ ಕಪಿಲ ಮುನಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನು ಇದಕ್ಕೆ ಪರಿಹಾರ? ಕಷ್ಟಕರವಾದಂತಹ ಮಾರ್ಗ, ಅದರ ಪರಿಣಾಮ ಬಹಳ ಉತ್ತಮವಾಗಿದೆ. ಅದನ್ನು ಹೇಗೆ ಸಾಧಿಸುವಂತಹದ್ದು? ಅದಕ್ಕೆ ತೀವ್ರವಾದಂತಹ ಅಭ್ಯಾಸದ ಅಗತ್ಯ ಇದೆ. 21, 22, 23ನೇ ಶ್ಲೋಕದಲ್ಲಿ ಇದನ್ನ ವಿವರಿಸ್ತಾ ಇದ್ದಾರೆ. ಅನಿಮಿತ್ತ ನಿಮಿತ್ತೇನ ಸ್ವಧರ್ಮೇಣಾಮಲಾತ್ಮನ ತೀವ್ರಯಾ ಮೈ ಭಕ್ತ್ಯಾ ಚ ಶ್ರುತಿ ಸಂಹೃತಯಾ ಚಿರಂ. ದೇವೋತ್ತಮ ಪರಮಪುರುಷನು ಹೇಳಿದನು, ನನ್ನ ಭಕ್ತಿ ಸೇವೆಯನ್ನು ತೀವ್ರವಾದ ರೀತಿಯಲ್ಲಿ ಆಚರಿಸಬೇಕು, ನನ್ನ ಬಗ್ಗೆ ಕೇಳಬೇಕು ಅಥವಾ ನನ್ನಿಂದ ದೀರ್ಘಕಾಲ ಶ್ರವಣ ಮಾಡಬೇಕು. ಹೀಗೆ ಮಾಡುವ ಮೂಲಕ ಮೋಕ್ಷವನ್ನ ಪಡೆಯಬಹುದು.
ಈ ರೀತಿಯ ಸ್ವಧರ್ಮಾಚರಣೆಗಳಿಂದ ಪ್ರತಿಕ್ರಿಯೆಗಳು ಇರುವುದಿಲ್ಲ ಮತ್ತು ಜಡ ಕಲ್ಮಶಗಳಿಂದ ಮುಕ್ತನಾಗಬಹುದು. ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಅಭ್ಯಾಸ ಯೋಗೇನ ತಥೋ ಅಂತ ಹೇಳಿ ಕೃಷ್ಣನು ಅರ್ಜುನನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಭ್ಯಾಸ ಮಾಡು ಅರ್ಜುನ, ಅಭ್ಯಾಸದಿಂದ ಸಾಧ್ಯ. ನಾವು ಅಭ್ಯಾಸವನ್ನ ಮಾಡಿದಾಗ ಎಷ್ಟೋ ಕಷ್ಟಕರವಾದಂತಹ ಕಾರ್ಯಗಳನ್ನು ಕೂಡ ಸುಲಭವಾಗಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಸ್ವಲ್ಪನೇ ನಾವು ಅಭ್ಯಾಸವನ್ನ ಮಾಡ್ತಾ ಹೋಗಬೇಕು. ಹಾಗೆ ಮಾಡಿದಾಗ ಬಹಳಷ್ಟು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಕೂಡ ಮುಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ನಾವು ಭಕ್ತಿ ಯೋಗದಲ್ಲಿಯೂ ಕೂಡ ಸ್ವಲ್ಪ ಸ್ವಲ್ಪವಾಗಿಯೇ ನಾವು ಪ್ರಗತಿಯನ್ನು ಸಾಧಿಸಬೇಕು. ಆ ಒಂದು ಅಭ್ಯಾಸವನ್ನು ನಾವು ಮುಂದುವರಿಸಬೇಕು. ಪ್ರಯತ್ನಪೂರ್ವಕವಾಗಿ ಅಭ್ಯಾಸವನ್ನ ಮಾಡಬೇಕು. ಇನ್ನು ಯಾವ ವ್ಯಕ್ತಿ ಭೌತಿಕ ಪ್ರಕೃತಿಯಿಂದ ಬಂಧನಕ್ಕೊಳಗಾಗಿರುವುದಿಲ್ಲವೋ ಅವನು ಈ ಭೌತಿಕ ಪ್ರಕೃತಿಯಲ್ಲಿ ಇದ್ರೂ ಕೂಡ ಅವನಿಗೆ ಶಿಕ್ಷೆ ಇಲ್ಲ, ಅಥವಾ ಅವನು ಭೌತಿಕ ಪ್ರಕೃತಿಯ ಒಂದು ಏನು ಕಟ್ಟುನಿಟ್ಟಿನ ನಿಯಮಗಳಿವೆ ಅದಕ್ಕೆ ಅವನು ಬದ್ಧನಾಗಿರುವುದಿಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಪೊಲೀಸ್ ಇಲಾಖೆ, ಆ ಪೊಲೀಸ್ ಇಲಾಖೆಯ ಸಂಪರ್ಕಕ್ಕೆ ಬರುವವರೆಲ್ಲರೂ ಕೂಡ ಅಪರಾಧಿಗಳಲ್ಲ. ಯಾರು ಅಪರಾಧ ಕೃತ್ಯವನ್ನ ಮಾಡಿದ್ದಾರೋ ಅವರು ಮಾತ್ರ ಶಿಕ್ಷೆಗೆ ಗುರಿಯಾಗ್ತಾರೆ ವಿನಃ ಸಾಮಾನ್ಯ ನಾಗರಿಕರಿಗೆ ಆ ಪೊಲೀಸ್ ಇಲಾಖೆಯಿಂದ ಯಾವುದೇ ಶಿಕ್ಷೆಯು ದೊರಕುವುದಿಲ್ಲ. ಹಾಗೆ ಭೌತಿಕ ಪ್ರಕೃತಿಯಲ್ಲಿ ಇದ್ದರೂ ಕೂಡ ಈ ರೀತಿಯಾದಂತಹ ಮುಕ್ತಾತ್ಮನು ಬಂಧಿತನಾಗುವುದಿಲ್ಲ, ಬಾಧಿತನಾಗುವುದಿಲ್ಲ. ಇದು ಮುಕ್ತಾತ್ಮರು ಇರುವಂತಹ ಒಂದು ಸ್ಥಿತಿಯಾಗಿದೆ. ಜ್ಞಾನೇನ ದೃಷ್ಟತತ್ವೇನ ವೈರಾಗ್ಯೇಣ ಬಲೀಯಸ ತಪೋಯುಕ್ತೇನ ಯೋಗೇನ ತೀವ್ರೇಣಾತ್ಮ ಸಮಾಧಿನ. ಈ ಭಕ್ತಿ ಸೇವೆಯನ್ನು ಪರಿಪೂರ್ಣ ಜ್ಞಾನದಲ್ಲಿ ಮತ್ತು ದಿವ್ಯ ದೃಷ್ಟಿಯಲ್ಲಿ ತೀವ್ರವಾಗಿ ಆಚರಿಸಬೇಕು. ತೀವ್ರ ವಿರಕ್ತನಾಗಬೇಕು ಮತ್ತು ತೀವ್ರ ನಿರತನಾಗಬೇಕು. ದೃಢವಾಗಿ ಸಮಾಧಿಯಲ್ಲಿ ನೆಲೆಸಲು ಯೋಗವನ್ನು ಆಚರಿಸಬೇಕು. ತೀವ್ರ ಅನ್ನುವಂಥ ಪದವನ್ನು ಬಹಳಷ್ಟು ಸಲ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಕಾಮೋ ಸರ್ವಕಾಮೋವ ಮೋಕ್ಷಕಾಮೋ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ನಾವು ಭಕ್ತಿಯನ್ನ ಮಾಡಿದಾಗ ತೀವ್ರವಾಗಿ ಮಾಡಬೇಕು. ತೀವ್ರವಾಗಿ ಭಕ್ತಿ ಮಾಡಿದರೆ ಮಾತ್ರ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಭಕ್ತಿ ತೀವ್ರವಾಗಿ ಇಲ್ಲದೆ ಹೋದರೆ ನಮಗೆ ಭಗವಂತನ ಅನುಗ್ರಹ ದೊರಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದರ ಪರಿಣಾಮ ಏನಾಗ್ತದೆ? ತೀವ್ರವಾದಂತಹ ಭಕ್ತಿ ಪ್ರಕೃತಿ ಪುರುಷಸ್ಯೇಹ ದಹ್ಯಮಾನ ತ್ವಹರ್ನಿಶಂ ತಿರೋ ಭವಿತ್ರಿ ಶನಕೈರಗ್ನೇರ್ಯೋನಿರಿವಾರಿಣಿ. ಭೌತಿಕ ಪ್ರಕೃತಿಯ ಪ್ರಭಾವವು ಜೀವಿಯನ್ನು ಆವರಿಸಿದೆ. ಹೀಗಾಗಿ ಜೀವಿಯು ಯಾವಾಗಲೂ ಉರಿಯುವ ಬೆಂಕಿಯಲ್ಲಿ ಇರುವಂತೆ ಇರುತ್ತಾನೆ. ಆದರೆ ಬೆಂಕಿಗೆ ಕಾರಣವಾಗುವ ಮರದ ತುಂಡುಗಳು ತಾವೇ ಅದರಿಂದ ಸುಟ್ಟು ಹೋಗುವಂತೆ ಭಕ್ತಿ ಸೇವೆಯ ತೀವ್ರ ಆಚರಣೆಯ ವಿಧಾನದಿಂದ ಈ ಪ್ರಭಾವವನ್ನು ನಿವಾರಿಸಬಹುದು. ಕಟ್ಟಿಗೆ ಮತ್ತು ಬೆಂಕಿ. ಕಟ್ಟಿಗೆಯಲ್ಲಿ ಆ ಬೆಂಕಿಗೆ ಕಾರಣ ಏನು? ಕಟ್ಟಿಗೆ ಉರಿದಾಗ ಅದು ನಾಶವಾಗ್ತದೆ. ಹಾಗೆ ನಮ್ಮ ಭೌತಿಕ ಬಂಧನಕ್ಕೆ ಕಾರಣವಾಗಿರುವಂತಹ ವಿಷಯಗಳೇ ಭಕ್ತಿ ಸೇವೆಯನ್ನ ಮಾಡಿದಾಗ ಅದು ನಾಶವಾಗಿ ಹೋಗ್ತದೆ, ಬಂಧನವು ದೂರವಾಗ್ತದೆ. ಎರಡು ರೀತಿಯಾದಂತಹ ರೋಗಗಳನ್ನು ಹೇಳ್ತಾರೆ. ಮುಖ್ಯವಾದ ರೋಗಗಳಿವೆ. ಒಂದು ಭಗವಂತನಲ್ಲಿ ಐಕ್ಯವಾಗುವಂತಹ ಅಪೇಕ್ಷೆ, ಎರಡನೇದ್ದು ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನ ನಡೆಸುವಂತಹ ಬಯಕೆ. ಮೊದಲನೆಯ ಬಯಕೆ ಐಕ್ಯವಾಗುವಂತಹ ಅಪೇಕ್ಷೆ, ಇದು ನಿರಾಕಾರವಾದಿಗಳಲ್ಲಿ ಕಾಣಬಹುದು. ಹಾಗೂ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವುದು ಅಂತ ಹೇಳಿದ್ರೆ ಕರ್ಮಿಗಳಲ್ಲಿ ನಾವು ಇದನ್ನ ಕಾಣಬಹುದು. ಪುಣ್ಯ ಸಂಚಯವನ್ನ ಮಾಡುವಂತಹದ್ದು. ಈ ರೀತಿ ಯಾರು ಮೋಕ್ಷಾರ್ಥಿಗಳಾಗಿರ್ತಾರೋ, ಜ್ಞಾನಿಗಳಾಗಿರ್ತಾರೋ, ಭೌತಿಕ ಸಂಪನ್ಮೂಲದ ಭೋಗದಲ್ಲಿ ಅವರು ತೊಡಗುವುದಿಲ್ಲ. ಅವರಲ್ಲಿ ಈ ಎರಡು ರೀತಿಯಾದಂತಹ ವ್ಯಾಧಿಗಳು ಇರುವುದಿಲ್ಲ. ಇನ್ನು ಇಂತಹ ಮುಕ್ತಾತ್ಮರನ್ನ ಭೌತಿಕ ಪ್ರಕೃತಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನ ಇಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಹಾಗೆ ಭಾಗವತದಲ್ಲಿ ಕಪಿಲ ಮುನಿಗಳು ಇದನ್ನ
ತಿಳಿಸ್ತಾ ಇದ್ದಾರೆ. ಭುಕ್ತ ಭೋಗ ಪರಿತ್ಯಕ್ತ ದೃಷ್ಟ ದೋಷಾಚ ನಿತ್ಯಶಃ ನೇಶ್ವರಂ ಸ್ಯಾಂ ಶುಭಂ ದತ್ತೇ ಸ್ವೇ ಮಹಿಮ್ನಿ ಸ್ಥಿತಸ್ಯ ಚ. ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ತನ್ನ ಅಪೇಕ್ಷೆಯ ದೋಷವನ್ನು ಕಂಡುಕೊಳ್ಳುತ್ತಾನೆ. ಆದ ಕಾರಣ ಅದನ್ನು ತ್ಯಜಿಸುತ್ತಾನೆ. ಹೀಗೆ ಜೀವಿಯು ಸ್ವತಂತ್ರನಾಗಿರುತ್ತಾನೆ ಮತ್ತು ತನ್ನ ಹಿರಿಮೆಯಲ್ಲಿ ನಿಲ್ಲುತ್ತಾನೆ. ಭುಕ್ತಭೋಗ ಪರಿತ್ಯಕ್ತ, ಇದನ್ನು ಯಾರು ಭಗವಂತನ ಭಕ್ತಿ ಸೇವೆಯನ್ನು ಮಾಡಿದ್ದಾರೆ, ಬಂಧನದಿಂದ ಬಿಡುಗಡೆಯಾಗಿದ್ದಾರೆ, ಮುಕ್ತಾತ್ಮರಾಗಿದ್ದಾರೆ, ಅವರ ಒಂದು ಲಕ್ಷಣಗಳು. ಅವರ ಮೇಲೆ ಈ ಭೌತಿಕ ಪ್ರಕೃತಿ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಹಿಂದಿನ ದೇವಹೂತಿ ಕೇಳಿದಂತ ಪ್ರಶ್ನೆಗೆ ಉತ್ತರ. ದೇವಹೂತಿ ಏನ್ ಕೇಳಿದ್ಲು? ಭೌತಿಕ ಪ್ರಕೃತಿ ಯಾವುದಾದ್ರೂ ಜೀವಾತ್ಮನನ್ನ ತನ್ನ ಬಂಧನದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡ್ತಾಳ? ಆ ಭೌತಿಕ ಪ್ರಕೃತಿ ನಮ್ಮನ್ನ ಹೋಗ್ಲಿಕ್ಕೆ ಬಿಡ್ತದ ಅನ್ನುವಂತ ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರ ಕಪಿಲ ಮುನಿ ಕೊಡ್ತಾ ಇರುವಂತದ್ದು, ಯಾರು ಭೌತಿಕ ಅಪೇಕ್ಷೆಗಳನ್ನ ದೂರ ಮಾಡಿದ್ದಾರೆ, ಬದಲಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ, ಅವರು ಸುಲಭವಾಗಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಭೌತಿಕ ಪ್ರಕೃತಿ ಅವರಿಗೇನು ಕೂಡ ಮಾಡುವುದಿಲ್ಲ. ಯಥಾ ಹ್ಯ ಪ್ರತಿಬುದ್ಧಸ್ಯ ಪ್ರಸ್ವಾಪೋ ಬಹುವನರ್ಥಭೃಗ್ ಸ ಏವ ಪ್ರತಿಬುದ್ಧಸ್ಯ ನ ವೈ ಮೋಹಯ ಕಲ್ಪತೆ. ಸ್ವಪ್ನಾವಸ್ಥೆಯಲ್ಲಿ ಪ್ರಜ್ಞೆಯು ಬಹುಮಟ್ಟಿಗೆ ಆವೃತವಾಗಿರುತ್ತದೆ. ಆಗ ವ್ಯಕ್ತಿಯು ಅನೇಕ ಅಶುಭಗಳನ್ನು ಕಾಣುತ್ತಾನೆ. ಅವನು ಎಚ್ಚರಗೊಂಡು ಪೂರ್ಣ ಪ್ರಜ್ಞೆಯಲ್ಲಿರುವಾಗ ಅವನನ್ನು ಅವನ ಅಶುಭ ವಸ್ತುಗಳು ದಿಗ್ಭ್ರಮೆಗೊಳಿಸುವುದಿಲ್ಲ. ಇಲ್ಲಿ ಬದಲಾಗ್ತಾ ಇರುವಂತದ್ದು ಹೊರಗಿನ ಪರಿಸ್ಥಿತಿ ಅಲ್ಲ, ನಮ್ಮೊಳಗಿರುವಂತಹ ಪರಿಸ್ಥಿತಿ. ಆ ಪೂರ್ಣ ಪ್ರಜ್ಞೆಯನ್ನ ಯಾರು ಹೊಂದಿರ್ತಾರೋ ಆಗ ಅವರು ಭೌತಿಕ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಆಗುಹೋಗುಗಳೇನಿದೆ ಅದರಿಂದ ಅವರು ದಿಗ್ಭ್ರಮೆಗೆ ಒಳಗಾಗುವುದಿಲ್ಲ. 26. ಏವಂ ವಿದಿತತ್ವಸ್ಯ ಪ್ರಕೃತಿರ್ಮಯಿ ಮಾನಸಂ ಯುಂಜತೋ ನಾಪಕೃತ ಆತ್ಮರಾಮಸ್ಯ ಕರ್ಹಚಿತ್. ಜ್ಞಾನೋದಯ ಹೊಂದಿದ ಆತ್ಮನು ಭೌತಿಕ ಕಾರ್ಯಗಳಲ್ಲಿ ತೊಡಗಿದ್ದರೂ ಭೌತಿಕ ಪ್ರಕೃತಿಯ ಪ್ರಭಾವ ಅವನಿಗೆ ಹಾನಿ ಉಂಟು ಮಾಡಲಾರದು. ಏಕೆಂದರೆ ಅವನು ಪರಮ ಸತ್ಯವನ್ನು ತಿಳಿದಿರುತ್ತಾನೆ ಮತ್ತು ಅವನ ಮನಸ್ಸು ದೇವೋತ್ತಮ ಪರಮಪುರುಷನಲ್ಲಿ ನೆಲೆಸಿರುತ್ತದೆ. ಇನ್ನು ಮುಂದಿನ 4 ಶ್ಲೋಕಗಳಲ್ಲಿ ಆ ಮುಕ್ತಾತ್ಮ ಅಥವಾ ಮುಕ್ತ ಯೋಗಿ ಯಾರಿದ್ದಾರೆ ಅವರ ಲಕ್ಷಣಗಳನ್ನ ತಿಳಿಸ್ತಾ ಈ ಒಂದು ಅಧ್ಯಾಯ ಸಮಾಪ್ತಿಯಾಗ್ತದೆ. 27ನೇ ಶ್ಲೋಕ. ಯದೈವ ಮಧ್ಯಾತ್ಮರತಃ ಕಾಲೇನ ಬಹುಜನ್ಮನ ಸರ್ವತ್ರ ಜಾತ ವೈರಾಗ್ಯ ಆ ಬ್ರಹ್ಮ ಭುವನಾನ್ಮುನಿ. ಒಬ್ಬ ವ್ಯಕ್ತಿಯು ಹೀಗೆ ಭಕ್ತಿ ಸೇವೆಯಲ್ಲಿ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಅನೇಕ ವರ್ಷ ಮತ್ತು ಜನ್ಮಗಳವರೆಗೆ ನಿರತನಾಗಬೇಕು. ಅನೇಕ ಜನ್ಮಗಳವರೆಗೆ ಇದು ನಡೀತಾ ಹೋಗ್ತದೆ. ಆಗ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕದವರೆಗೂ ಸೇರಿ ಯಾವುದೇ ಭೌತಿಕ ಲೋಕಗಳಲ್ಲಿಯೂ ಸವಿಯಲು ಅವನು ಬಯಸುವುದಿಲ್ಲ. ಅವನು ಪ್ರಜ್ಞೆಯಲ್ಲಿ ಪೂರ್ಣ ಅಭಿವೃದ್ಧಿಗೊಂಡವನಾಗಿರುತ್ತಾನೆ. ಈ ರೀತಿ ವ್ಯಕ್ತಿಯು ಮುಕ್ತಾತ್ಮನಾಗಿ ಇರಲಿಕ್ಕೆ ಸಾಧ್ಯವಾಗ್ತದೆ. ಮದ್ಭಕ್ತ ಪ್ರತಿಬದ್ಧಾರ್ಥೋ ಮತ್ಪ್ರಸಾದೇನ ಭೂಯಸ ನಿಶ್ರೇಯಸಂ ಸ್ವಸಂಸ್ಥಾನಂ ಕೈವಲ್ಯಾಖ್ಯಂ ಮದಾಶ್ರಯಂ ಪ್ರಾಪ್ನೋತಿ ಹಾಂಜಸಾಧೀರ ಸ್ವಾದೃಶಾತ್ ಚಿನ್ನ ಸಂಶಯ ಯದ್ಗತ್ವಾ ನ ನಿವರ್ತೇತ ಯೋಗಿ ನಿರ್ಗಮೆ. ಈ ಭಗವದ್ಗೀತೆಯಲ್ಲಿ ಕೂಡ ಇದೇ ರೀತಿಯಾಗಿ ಹೇಳಿದ್ದಾರೆ. ಯದ್ಗತ್ವ ನಾ ನಿವರ್ತಂತೆ, ಯದ್ಗತ್ವ ನಾ ನಿವರ್ತೇತ. ನನ್ನ ಧಾಮಕ್ಕೆ ಒಮ್ಮೆ ಬಂದ್ರೆ ಮತ್ತೆ ಹಿಂದಿರುಗಿ ಹೋಗಬೇಕಾಗಿಲ್ಲ. ಹೀಗೆ ಅನುವಾದ: ನನ್ನ ಭಕ್ತನು ನನ್ನ ಅಪಾರ ಅವ್ಯಾಜ ಕರುಣೆಯಿಂದ ನಿಜವಾಗಿ ಆತ್ಮ ಸಾಕ್ಷಾತ್ಕಾರ ಹೊಂದುತ್ತಾನೆ ಮತ್ತು ಹಾಗೆ ಸಕಲ ಸಂಶಯಗಳಿಂದ ಮುಕ್ತನಾಗಿ ಅವನು ತನ್ನ ಗುರಿಯಾದ ಧಾಮದ ಕಡೆಗೆ ಒಂದೇ ಸಮನೆ ಪ್ರಗತಿ ಹೊಂದುತ್ತಾನೆ. ಆ ಸ್ಥಾನವು ಶುದ್ಧಾನಂದದ ನನ್ನ ಆಧ್ಯಾತ್ಮಿಕ
ಅಧ್ಯಾತ್ಮ ಶಕ್ತಿಯ ನೇರ ರಕ್ಷಣೆಯಲ್ಲಿದೆ. ಅಂದ್ರೆ ಇದು ವೈಕುಂಠ ಲೋಕ ಅಥವಾ ಗೋಲೋಕದ ವರ್ಣನೆಯನ್ನು ಹೇಳುತ್ತಾ ಇರುವಂತದ್ದು. ಅದು ಜೀವಿಯ ಅಂತಿಮ ಪರಿಪೂರ್ಣತೆಯ ಗುರಿಯಾಗಿದೆ. ಇಂದಿನ ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಜೀವಿಯಾದ ಭಕ್ತನು ದಿವ್ಯಧಾಮಕ್ಕೆ ಹೋಗುತ್ತಾನೆ ಮತ್ತು ಎಂದಿಗೂ ಹಿಂದಿರುಗುವುದಿಲ್ಲ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಇದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಕೊನೆಯದಾಗಿ 30ನೇ ಶ್ಲೋಕ. ಯದಾನ ಯೋಗೋ ಪರಿಚಿತಾಸು ಚೇತೋ ಮಾಯಾಸು ಸಿದ್ಧಸ್ಯ ವಿಷಜ್ಯತೇಂಗ ಅನನ್ಯ ಹೇತುಷ್ವತಮೇ ಗತಿ ಸ್ಯಾದ್ ಆತ್ಯಂತಿಕೀ ಯತ್ರ ನ ಮೃತ್ಯುಹಾಸಃ. ಪರಿಪೂರ್ಣ ಯೋಗಿಯ ಗಮನವು ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾದ ಯೋಗ ಸಿದ್ಧಿಯ ಉಪ ಉತ್ಪನ್ನಗಳ ಕಡೆಗೆ ಎಂದಿಗೂ ಆಕರ್ಷಿತವಾಗದೇ ಇದ್ದಾಗ ನನ್ನತ್ತ ಎಣಿಸಲಾರದಷ್ಟು ಪ್ರಗತಿಯನ್ನು ಸಾಧಿಸುತ್ತಾನೆ ಮತ್ತು ಹಾಗೆ ಮೃತ್ಯು ಅವನನ್ನು ನಿಯಂತ್ರಿಸಲಾರದು. ಯಾವಾಗ ಭಗವಂತನ ಭಕ್ತನು ಶಾಶ್ವತವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೋ ಅವನು ಎಣಿಸಲಾರದಷ್ಟು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಯೋಗಿಗಳ ಲಕ್ಷಣಗಳನ್ನು ಇಲ್ಲಿ ಹೇಳಿದ್ದಾರೆ. ಅಣಿಮಾದಿ ಅಷ್ಟಸಿದ್ಧಿ, ಅಣಿಮ ಲಘಿಮ ಪ್ರಾಪ್ತಿ, ಈಶಿತ್ವ ವಶಿತ ಪ್ರಾಕಾಮ್ಯ ಇತ್ಯಾದಿಗಳಾಗಿ ಅವುಗಳ ವಿಚಾರವನ್ನು ಕೂಡ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರಿಸಿದ್ದಾರೆ. ಇಲ್ಲಿಗೆ ಈ 27ನೇ ಅಧ್ಯಾಯದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಇನ್ನು ಮುಂದಿನ ಅಧ್ಯಾಯ 28ನೇ ಅಧ್ಯಾಯ ಭಕ್ತಿ ಸೇವೆಯ ನಿರ್ವಹಣೆ, ಕಪಿಲ ಮುನಿಗಳ ಉಪದೇಶಗಳನ್ನು ನಾವು ಮುಂದುವರಿಸ್ತೇವೆ. ಇಲ್ಲಿಗೆ ಇವತ್ತಿನ ತರಗತಿಗೆ ನಾನು ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.